Hi, hello, good evening, my dear students. Welcome to the class. ನಾನು ಭಾಗ್ಯಶ್ರೀ ಜೋಶಿ ಅಂತ ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಇಂದ. ಮಕ್ಕಳೇ, ನಾವಿವತ್ತು ಹೊಸದಾದ ಒಂದು ಟಾಪಿಕ್ ಅನ್ನ ತಿಳಿಯೋಣ. ಯಾವ ಟಾಪಿಕ್ ಅನ್ನ ಇವತ್ತು ಡಿಸ್ಕಸ್ ಮಾಡೋದು ಹಾಗಿದ್ರೆ ನೀವ್ ಅನ್ಬೋದು, ಮಿಸ್ ನಮಗ್ ಕಾಣಿಸ್ತಾ ಇದೆ. ಇವತ್ತು ನಾವು ಹೊಸ ಚಾಪ್ಟರ್ ಅನ್ನ ನೋಡೋಣ. ಯಾವುದಪ್ಪ? ವರ್ಗ ಸಮೀಕರಣಗಳು. ಓಕೆ, ನಾವು ಹಿಂದೆ ಬಹುಪದೋಕ್ತಿಗಳು ಮತ್ತು ರೇಖಾತ್ಮಕ ಸಮೀಕರಣಗಳನ್ನ ನೋಡಿದೀವಿ ಅಲ್ವಾ? ಅಲ್ಲಿ ಜೋಡಿ ರೇಖಾತ್ಮಕ ಸಮೀಕರಣಗಳಿತ್ತು, ಅದ್ರ ಹಿಂದೆ ನಾವು ಬಹುಪದೋಕ್ತಿಗಳನ್ನ ನೋಡಿದೀವಿ. ಜಸ್ಟ್ ಇದು ಆ ರೇಖಾತ್ಮಕ ಸಮೀಕರಣದ ಕಂಟಿನ್ಯೂಯೇಷನ್, ಅಂದ್ರೆ ಮುಂದಿನ ಭಾಗ ಅಂತ ತಿಳ್ಕೊಬಹುದು. ಹಾಗಿದ್ರೆ ಏನನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊತೀವಿ ಅಂತ ಜಸ್ಟ್ ಒಂದ್ಸತಿ ರಿವೈಸ್ ಮಾಡೋಣ. ಒಂದೇ ನಿಮಿಷ. ಎಸ್, ಹಾಯ್, ಹಲೋ, ಗುಡ್ ಈವ್ನಿಂಗ್ ಎಲ್ರಿಗೂ. ಓಕೆ, ಸೊ ಟೀ ಕುಡಿದ್ರ, ಕಾಫಿ ಕುಡಿದ್ರ, ಎಲ್ರು ಮೂಡ್ ಫ್ರೆಶ್ ಆಗಿದೆ. ಎಲ್ರು ಹೊಸದಾದ ಒಂದು ಟಾಪಿಕ್ ಅನ್ನ ತಿಳಿಯೋದಕ್ಕೆ ಎಲ್ರಿಗೂ ಕೂಡ ಕುತೂಹಲ ಇದೆ, ರೈಟ್? ಸೊ ಎಲ್ರು ನಿಮ್ಮ ನೋಟ್ಬುಕ್ ಮತ್ತೆ ಪೆನ್ ಜೊತೆಗೆ ರೆಡಿ ಇರಿ. ಎಸ್, ಈ ಒಂದು ಅಧ್ಯಾಯದಲ್ಲಿ ನಾವು ಏನನ್ನ ಅಧ್ಯಯನ ಮಾಡ್ತೀವಿ, ಜಸ್ಟ್ ನಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಒಂದ್ಸತಿ ತೋರಿಸ್ತೀನಿ. ಇಲ್ಲಿ ನಾವು ಮುಖ್ಯವಾಗಿ ವರ್ಗ ಸಮೀಕರಣಗಳು. ವರ್ಗ ಸಮೀಕರಣ ಅಂತಂದ್ರೆ ಏನು, ಈ ವರ್ಗ ಸಮೀಕರಣದ ಸಾಮಾನ್ಯ ರೂಪ ಮತ್ತೆ ವರ್ಗ ಸಮೀಕರಣದ ವಿಧಗಳು ಯಾವುವು ಅನ್ನೋದನ್ನ ನಾವು ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ನಾವು ಇದರಲ್ಲಿ ಈ ವರ್ಗ ಸಮೀಕರಣಗಳಿಗೆ ಮೂಲಗಳನ್ನ ಕಂಡುಹಿಡಿಯಿರಿ ಅಂತ ನಿಮಗೆ ಪ್ರಶ್ನೆ ಬರುತ್ತೆ. ಏನು ಮೂಲಗಳನ್ನ ಕಂಡುಹಿಡಿಯೋದು? ಓಕೆ, ಸೊ ಯಾವ ರೀತಿ ನಾವು ಮೂಲಗಳನ್ನ ಕಂಡುಹಿಡಿಯೋದು ಅಂತ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ, ನಮ್ಗೆ ಮೂಲಗಳನ್ನ ಕಂಡುಹಿಡಿದಾಯ್ತು. ನೆಕ್ಸ್ಟ್, ಕೊಟ್ಟಿರುವಂತಹ ಸಮೀಕರಣ ವರ್ಗ ಸಮೀಕರಣವಾಗಿದೆಯೇ ಪರೀಕ್ಷಿಸಿ ಅಂತ ಹೇಳ್ತಾರೆ. ನಿಮ್ಗೆ ಒಂದು ಸಮೀಕರಣವನ್ನ ಕೊಟ್ಟಿರ್ತಾರೆ, ಅಲ್ಲಿ ಕೊಟ್ಟಿರುವಂತಹ ಸಮೀಕರಣ ವರ್ಗ ಸಮೀಕರಣ ಆಗಿದೆಯೇ ಪರೀಕ್ಷಿಸಿ, ರೈಟ್? ಇದು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗಿ ಬರುವಂತಹ ಪ್ರಶ್ನೆಗಳು, ಹೌದಾ? ವರ್ಗ ಸಮೀಕರಣವಾಗಿದೆಯೇ, ರೈಟ್, ಪರೀಕ್ಷಿಸಿ ಅಂತ ಕೊಡ್ತಾರೆ. ನೆಕ್ಸ್ಟ್ ಮತ್ತೇನನ್ನ ನಾವು ಅಧ್ಯಯನ ಮಾಡ್ತೀವಿ ಇದರಲ್ಲಿ? ಮುಖ್ಯವಾಗಿ ಮೂಲಗಳ ಸ್ವಭಾವ. ಇದು ನಿಮಗೆ ಹೊಸ ಕಾನ್ಸೆಪ್ಟ್, ಬಟ್ ಇಂಟ್ರೆಸ್ಟಿಂಗ್ ಆಗಿದೆ ಅಂಡ್ ಈಸಿ ಆಲ್ಸೋ. ಏನು? ಮೂಲಗಳ ಸ್ವಭಾವ. ಮೂಲಗಳ ಸ್ವಭಾವ, ರೈಟ್? ಇಷ್ಟು ನಮಗೆ ಈ ಒಂದು ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡಲಿರುವಂತಹ ಪಾಯಿಂಟ್ಸ್ಗಳು. ಓಕೆ, ಹಾಗಿದ್ರೆ ಮೊದಲನೇದಾಗಿ ವರ್ಗ ಸಮೀಕರಣಗಳು ಅಂತಂದ್ರೆ ಏನು ಅಂತ ನೋಡೋಣ. ಎಸ್ ಮಕ್ಕಳೇ, ನಮ್ಗೆ ಈಗಾಗ್ಲೇ ಗೊತ್ತಿದೆ ಸಮೀಕರಣ ಅಂದ್ರೆ ಏನು. ನಾನ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳಿದ್ದೀನಿ, ಯಾವಾಗ ಎರಡು ರೇಖಾತ್ಮಕ ಎರಡು ಚರಾಕ್ಷರಗಳಿರುವಂತಹ ಸಮೀಕರಣವನ್ನ ಅಧ್ಯಯನ ಮಾಡುವಾಗ ಹೇಳಿದ್ದೆ ನಿಮ್ಗೆ ಏನಂತ, ಯಾವುದಕ್ಕೆ ನಾವು ಸಮೀಕರಣ ಅಂತ ಕರಿತೀವಿ, ಯಾವಾಗ ಒಂದು ಬಹುಪದೋಕ್ತಿಯನ್ನ ನಾವು ಯಾವುದೇ ಒಂದು ಸಂಖ್ಯೆ ಅಥವಾ ಸೊನ್ನೆಗೆ ಈಕ್ವಲ್ ಟು ಮಾಡಿದಾಗ, ಸಮತೆಯ ಚಿಹ್ನೆಯನ್ನ ಬಳಸಿದಾಗ ಇದನ್ನ ನಾವೇನಂತ ಹೇಳ್ತೀವಿ? ಸಮೀಕರಣ ಅಥವಾ ಇಕ್ವೇಶನ್ ಅಂತ ಹೇಳ್ತೀವಿ, ರೈಟ್? ಈಗಾಗ್ಲೇ ನಾವು ರೇಖಾತ್ಮಕ ಸಮೀಕರಣವನ್ನ ತಿಳ್ಕೊಂಡಿದ್ದೀವಿ. ಹೇಗೆ? ಯಾವುದೇ ಒಂದು ಸಮೀಕರಣದಲ್ಲಿ ಚರಾಕ್ಷರದ ಗರಿಷ್ಠ ಘಾತ 1 ಇದ್ರೆ ಅದನ್ನ ನಾವೇನಂತ ಹೇಳ್ತಾ ಇದ್ವಿ? ರೇಖಾತ್ಮಕ ಸಮೀಕರಣ, ಹೌದಲ್ವಾ? ನೆನ್ಪಿಟ್ಕೊಳ್ರಿ ಇದನ್ನ, ರೇಖಾತ್ಮಕ ಸಮೀಕರಣ. ನಾನು ಇದನ್ನ ಆವಾಗ್ಲೂ ಕೂಡ ಹೇಳಿದ್ದೆ. ಓಕೆ, ಸಮೀಕರಣ. ನಾನೇನಾದ್ರೂ ಕೇವಲ x+1 ಅಂತ ಇಷ್ಟೇ ಬರೆದ್ರೆ ಇದು ಬಹುಪದೋಕ್ತಿ ಆಗತ್ತೆ, ಸಮೀಕರಣ ಆಗೋದಿಲ್ಲ. ಸಮೀಕರಣ ಅಂದಾಗ ನಮಗೆ LHS ಪಾರ್ಟು ಇರ್ಬೇಕು, ಈಕ್ವಲ್ ಟು ಸೈನು ಇರ್ಬೇಕು, ಹಾಗೆ RHS ಪಾರ್ಟು ಇರ್ಬೇಕು. ಎಡಭಾಗ ಈಕ್ವಲ್ ಟು ಸೈನ್, ಸಮತೆಯ ಚಿಹ್ನೆ, ಮತ್ತು ಬಲಭಾಗ, ಈ 3 ಪಾರ್ಟ್ಸ್ ಇದ್ರೆ ಅದನ್ನ ನಾವು ಸಮೀಕರಣ ಅಂತ ಕರಿತೀವಿ. ನೆನ್ಪಿಟ್ಕೊಳ್ರಿ ಇದನ್ನ. ಈಗ ರೇಖಾತ್ಮಕ ಸಮೀಕರಣ ಅಂತ ಬಂದಾಗ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಏನಾಗಿರುತ್ತೆ? ಅಲ್ಲಿ ನಾವು AX+B = 0 ಅನ್ನುವಂತಹ ಒಂದು ಆದರ್ಶ ರೂಪವನ್ನ ನೋಡ್ತೀವಿ ಅಲ್ವಾ? ಸೊ ಜನರಲ್ ಫಾರ್ಮ್ ಅಂತ ಹೇಳ್ತೀವಿ, ಆದರ್ಶ ರೂಪ, ಸಾಮಾನ್ಯ ರೂಪ ಅಂತ ನಾವು ಹೇಳ್ತೀವಿ. ಇದು
ನಮ್ಮ ರೇಖಾತ್ಮಕ ಸಮೀಕರಣಕ್ಕೆ ಸಂಬಂಧಿಸಿದ್ದು. ಇವಾಗ ನಮ್ಮ ಟಾಪಿಕ್ ಏನಪ್ಪಾ ಹಾಗಿದ್ರೆ? ನಮ್ಮ ಟಾಪಿಕ್ ಏನಿದೆ ಇವತ್ತು? ವರ್ಗ ಸಮೀಕರಣ. ನಾನೇನಾದ್ರೂ 2x² + 3x + 1 = 0 ಅಂತ ಬರೆದ್ರೆ ಮಕ್ಕಳೇ ಇಲ್ಲಿ ನಮ್ಮ ಚರಾಕ್ಷರದ ಗರಿಷ್ಠ ಘಾತ ಎಷ್ಟಿದೆ? ಚರಾಕ್ಷರದ ಗರಿಷ್ಠ ಘಾತ 2 ಇದೆ, ರೈಟ್? ಡಿಗ್ರಿ 2 ಇದೆ. ಹಾಗಿದ್ರೆ ಯಾವುದೇ ಒಂದು ಸಮೀಕರಣದಲ್ಲಿ ಡಿಗ್ರಿ 2 ಇದ್ರೆ ಅದನ್ನ ಏನಂತ ಹೇಳ್ತೀವಿ? ಇದನ್ನೂ ಕೂಡ ನಾವು ಡಿಸ್ಕಸ್ ಮಾಡಿದೀವಿ. ಇದನ್ನ ಏನಂತ ಹೇಳ್ತೀವಿ? ವರ್ಗ ಸಮೀಕರಣ. ಏನಂತ ಹೇಳ್ತೀವಿ ಮಕ್ಕಳೇ? ವರ್ಗ ಸಮೀಕರಣ, ಹೌದಲ್ವಾ? ಹಾಗಿದ್ರೆ ನೀವು ನನ್ಗೆ ಹೇಳೀಗ ವರ್ಗ ಸಮೀಕರಣದ ಆದರ್ಶ ರೂಪ ಅಥವಾ ಸಾಮಾನ್ಯ ರೂಪ ಏನಾಗಿರತ್ತೆ? ಇದನ್ನೇ ನಾನೇನಾದ್ರೂ ಸಾಮಾನ್ಯ ರೂಪದಲ್ಲಿ ಬರೆದ್ರೆ, ಯಾವುದಕ್ಕೆ ನಾವು ಸಾಮಾನ್ಯ ರೂಪ ಅಂತ ಹೇಳ್ತೀವಿ? 2 ನಾನು a ಅಂತ ಬರೆದ್ರೆ a × x² + 3 b ಅಂತ ಬರೆದ್ರೆ b × x + c = 0. ಏನಿದು? ಇದು ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಹೇಳ್ತೀವಿ. ನೆನಪಿಟ್ಕೊಳ್ರಿ, ಏನಿದು? ಆದರ್ಶ ರೂಪ. ಓಕೆ, ಹಾಗಾದ್ರೆ ವರ್ಗ ಸಮೀಕರಣ ಅಂದ್ರೆ ಏನು ಅಂತ ವ್ಯಾಖ್ಯಾನಿಸಿ ಅಂತ ಕೊಟ್ರೆ ನಾವು ಹೇಗ್ ವ್ಯಾಖ್ಯಾನಿಸೋದು ಅಂತ ನೋಡೋಣ. ax² + bx + c = 0 where a is not equal to 0. ಯಾಕೆ ಅಂತ ನಾನು ಇದನ್ನ ಡಿಸ್ಕಸ್ ಮಾಡಿದ್ದೀನಿ ಆಲ್ರೆಡಿ. ಇನ್ನೊಂದ್ಸತಿ ತೋರಿಸ್ತೀನಿ ನಿಮ್ಗೆ. ಇಲ್ಲಿ a b c ಗಳು ಎಂತಹ ಸಂಖ್ಯೆಗಳು? ವಾಸ್ತವ ಸಂಖ್ಯೆಗಳಾಗಿರುತ್ತವೆ. ಇಂತಹ ಒಂದು ಸಮೀಕರಣಕ್ಕೆ ಏನಂತ ಹೇಳ್ತೀವಿ? ವರ್ಗ ಸಮೀಕರಣಗಳು ಅಂತ ನಾವು ಹೇಳ್ತೀವಿ. ಸಿ, ಇಲ್ಲಿ a ಏನಾದ್ರೂ 0 ಆದ್ರೆ ಏನಾಗತ್ತೆ ಮಕ್ಕಳೇ? a ಅನ್ನ 0 ಅಂತ ತಗೊಂಡ್ರೆ 0 × x² + bx + c. ಇದನ್ನ ಹೇಳಿದೀನಿ ನಿಮ್ಗೆ. 0 × x² ಅಂದ್ರೆ ಅದು 0ನೇ ಆಗತ್ತೆ. ಏನ್ ಬರುತ್ತೆ ನಿಮ್ಗೆ? bx + c ಅಂತ ಬಂತು. ಹಾಗಿದ್ರೆ ನೀವು ನೋಡಬಹುದು, ಈ bx + c ಅಂತಂದ್ರೆ ಅಲ್ಲಿ ನಿಮಗೆ ಚರಾಕ್ಷರದ ಗರಿಷ್ಠ ಘಾತ 2 ಅಂತ ಬಂತ? ಇಲ್ಲ ಅಲ್ವಾ? ಚರಾಕ್ಷರದ ಘಾತ 1 ಬಂತು. 1 ಅಂದ್ರೆ ಅದೇನಾಗತ್ತೆ? ಅದು ರೇಖಾತ್ಮಕ ಸಮೀಕರಣ ಆಗತ್ತೆ. ನಮ್ಗೆ ವರ್ಗ ಸಮೀಕರಣ ಬೇಕಾದ್ರೆ ಕಂಡೀಷನ್ ಏನಾಗಿರ್ಬೇಕು? a is not equal to 0. ಈ ಕಂಡೀಷನ್ ಇರ್ಲೇಬೇಕು. b 0 ಇದ್ರೆ ನಡೆಯತ್ತೆ, a 0 ಇರಬಾರ್ದು. ಓಕೆ, ವೇರ್ a is not equal to 0. ಮತ್ತೆ ಇಲ್ಲಿ a b c ಗಳು ಏನಿವು? ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳು ಅಂತಂದ್ರೆ ಯಾವ ರೀತಿಯಾದ ಸಹಗುಣಕಗಳನ್ನು ಬೇಕಿದ್ರೂ ಹೊಂದಿರಬಹುದು. ಇಲ್ಲಿ ನಾನು 2 ಅಂತ ತಗೊಂಡೆ. ಇಲ್ಲಿ ಅದೇನಾಗಿರ್ಬಹುದು? 3/2x² + 9x - 7 ಅಂತ ಆಗಿರ್ಬಹುದು. ಅಥವಾ ಅದು ಡೆಸಿಮಲ್ ರೂಪದಲ್ಲಿ ಇರಬಹುದು, ಅಥವಾ ಭಿನ್ನರಾಶಿ ಇರಬಹುದು, ದಶಮಾಂಶ ರೂಪದಲ್ಲಿ ಇರಬಹುದು, ರೂಟ್ ಇರಬಹುದು. ಯಾವುದೇ ರೀತಿಯಾದ ಸಹಗುಣಕಗಳನ್ನ ಹೊಂದಿರಬಹುದು. ಆದ್ರೆ ನಮ್ಗೆ ಏನಿರ್ಬೇಕು? a ಮಾತ್ರ 0 ಆಗಿರ್ಬಹುದು. ನೆನ್ಪಿಟ್ಕೊಳ್ರಿ ಇದನ್ನ. ಹಾಗಾದ್ರೆ ವರ್ಗ ಸಮೀಕರಣದ ಆದರ್ಶ ರೂಪ. ಸೊ ವೆರಿ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂಡ್ ಸಿಂಪಲ್ ಟಾಪಿಕ್. ಸೊ ಇದು ಸ್ಕೋರಿಂಗ್ಗೂ ಕೂಡ ತುಂಬಾ ಹೆಲ್ಪ್ ಆಗುವಂತಹ ಟಾಪಿಕ್. ಈಸಿ ಇದೆ. ಜಸ್ಟ್ ಒಂದ್ಸತಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಇನ್ನೊಂದ್ಸತಿ ಪದೇ ಪದೇ ಅದನ್ನ ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಆಲ್ರೆಡಿ ಏನನ್ನ ತಿಳ್ಕೊಂಡಿದೀವಿ ಅದೇ ಇದೆ ಇಲ್ಲಿ. ಓಕೆ, ಇದು ನಮಗ್ ಗೊತ್ತಿದೆ. ax² + bx + c ಇದು ನಮಗ್ ಗೊತ್ತಿದೆ ಅಲ್ವಾ? ಇದು ಆದರ್ಶ ರೂಪ. ನಿಮ್ಗೇನಾದ್ರೂ 1 ಅಂಕಕ್ಕೆ ಕೇಳಿದ್ರೆ ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಬರೆಯಿರಿ ಅಂತ ಕೇಳಿದ್ರೆ ಅವಾಗ ಏನ್ ಮಾಡ್ಬೇಕು? ax² + bx + c = 0 ಅಂತಾನೆ ಬರಿಬೇಕು. ವೇರ್ a is not equal to 0. ಈ ಕಂಡೀಷನ್ ಅನ್ನ ಬರೀಲೇಬೇಕು. ಓಕೆ, ನೆನ್ಪಿಟ್ಕೊಳ್ರಿ ಇದನ್ನ. ನೆಕ್ಸ್ಟ್, ಹಾಗಿದ್ರೆ ವರ್ಗ ಸಮೀಕರಣದ ಲಕ್ಷಣಗಳು ಏನು? ಜಸ್ಟ್ ಒಂದ್ಸತಿ ನೋಡ್ಬಿಡೋಣ. ವರ್ಗ ಸಮೀಕರಣದಲ್ಲಿ ಚರಾಕ್ಷರದ ಘಾತ 2 ಹೊಂದಿರುತ್ತೆ. ಹೌದಾ? ಎಸ್, ಹೌದು. ಯಾಕೆ? x² ಅಂತ ಇರುತ್ತೆ. ವರ್ಗ ಸಮೀಕರಣದ ಆದರ್ಶ ರೂಪ ನಮಗ್ ಗೊತ್ತಿದೆ. a b c ಗಳು ವಾಸ್ತವ ಸಂಖ್ಯೆಗಳಾಗಿರುತ್ತೆ. ಇಲ್ಲಿ a ಯು x² ನ ಸಹಗುಣಕ. ನೋಡಿ ಇಲ್ಲಿ a ಏನಿದು? x² ನ ಸಹಗುಣಕ, b x ನ ಸಹಗುಣಕ, c ಒಂದು ಸ್ಥಿರಾಂಕ. ಹೌದಲ್ವಾ? ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಚರಾಕ್ಷರದ ಘಾತಗಳು ಇಳಿಕೆ ಕ್ರಮದಲ್ಲಿ ಬರುವಂತೆ ಪದಗಳನ್ನು ಬರೆಯಲಾಗಿರುತ್ತದೆ. ಹಂಗಂದ್ರೆ ಏನು? ಸಿ,
ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಅಂತ ನಾವು ಬರೆದ್ರೆ ಎಕ್ಸ್ ಸ್ಕ್ವೇರ್ ಆದ ತಕ್ಷಣ ಒಂದ್ ಆದ ತಕ್ಷಣ ನಾನು ಎಕ್ಸ್ ರೇಸ್ ಟು 0 ಅಂತ ಬರೆದ್ರೆ 2 1 0 ಇಳಿಕೆ ಕ್ರಮದಲ್ಲಿ ಬರ್ದಿದೀವಿ ಅಲ್ವಾ. 1 2 0 ಅಂತ ಹಿಂಗ್ ಬರ್ದಿಲ್ಲ, 2 1 0 ಅಂದ್ರೆ ಚರಾಕ್ಷರದ ಘಾತಗಳನ್ನ ನಾವು ಇಳಿಕೆ ಕ್ರಮದಲ್ಲಿ ಬರುವಂತೆ ಬರೆಯಲಾಗುತ್ತದೆ. ನೆನ್ಪಿಟ್ಕೊಳ್ರಿ, ಇಷ್ಟು ಏನಿದು ವರ್ಗ ಸಮೀಕರಣದ ಲಕ್ಷಣಗಳು. ನೆಕ್ಸ್ಟ್ ಏನ್ ಬರುತ್ತೆ ಹಾಗಿದ್ರೆ? ಓಕೆ, ನೆಕ್ಸ್ಟ್ ಏನ್ ಬರುತ್ತೆ? ವರ್ಗ ಸಮೀಕರಣದ ವಿಧಗಳು. ವೆರಿ 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 ಇಂಪಾರ್ಟೆಂಟ್. ನೋಟ್ ಡೌನ್ ಮಾಡ್ಕೊಳ್ರಿ ಇದನ್ನ, ಯಾಕಂತಂದ್ರೆ ಹಲವಾರು ಬಾರಿ ಈ ಸಮೀಕರಣದ ವಿಧಗಳನ್ನ ನಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಕೇಳಿದ್ದಾರೆ. ಮೊದಲನೇದು ಮಿಶ್ರ ವರ್ಗ ಸಮೀಕರಣ. ಯಾವುದಕ್ಕೆ ನಾವು ಮಿಶ್ರ ವರ್ಗ ಸಮೀಕರಣ ಅಂತ ಹೇಳ್ತೀವಿ ನೋಡೋಣ. ಎರಡು ರೀತಿಯಾದ ವಿಧಗಳನ್ನ ನೋಡ್ತೀವಿ. ಮೊದಲನೇದು ಮಿಶ್ರ ವರ್ಗ ಸಮೀಕರಣ. ವರ್ಗ ಸಮೀಕರಣ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ದಲ್ಲಿ a is not equal to 0, b is not equal to 0 ಆಗಿದ್ದರೆ ಅದನ್ನ ಏನಂತ ಹೇಳ್ತೀವಿ? ಮಿಶ್ರ ವರ್ಗ ಸಮೀಕರಣ. ಫಾರ್ ಎಕ್ಸಾಂಪಲ್, ನಾನು ಒಂದು ಉದಾಹರಣೆ ಕೊಡೋದಾದ್ರೆ ನಿಮ್ಗೆ 5x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 9 ಈಕ್ವಲ್ ಟು 0 ಅಂತ ಬರೆದ್ರೆ ಇಲ್ಲಿ ಏನೂ ಕೂಡ 0 ಆಗಿಲ್ಲ, ಬಿ ಕೂಡ 0 ಆಗಿಲ್ಲ. ಹಾಗಿದ್ರೆ ಇಂತಹ ಒಂದು ವರ್ಗ ಸಮೀಕರಣಕ್ಕೆ ಏನಂತ ಹೇಳ್ತಾರೆ? ಮಿಶ್ರ ವರ್ಗ ಸಮೀಕರಣ. ಈಗ ನಾನು √3x ಸ್ಕ್ವೇರ್ ಮೈನಸ್ √2x ಪ್ಲಸ್ 9 ಈಕ್ವಲ್ ಟು 0 ಅಂತ ಬರೆದ್ರೆ ಇಲ್ಲೂ ಕೂಡ a is not equal to 0 and b is not equal to 0, ರೈಟ್? ಇಂತಹ ಒಂದು ವರ್ಗ ಸಮೀಕರಣಕ್ಕೆ ಏನಂತ ಹೇಳ್ತೀವಿ? ಮಿಶ್ರ ವರ್ಗ ಸಮೀಕರಣ. ನೆನ್ಪಿಟ್ಕೊಳ್ರಿ, ಮಿಶ್ರ ವರ್ಗ ಸಮೀಕರಣ. ಹಾಗಿದ್ರೆ ಇನ್ನೊಂದು ಬರುತ್ತೆ, ಯಾವುದು? ಶುದ್ಧ ವರ್ಗ ಸಮೀಕರಣ. ಮೊದಲನೇದು ಮಿಶ್ರ ವರ್ಗ ಸಮೀಕರಣ, ಎರಡನೇದು ಶುದ್ಧ ವರ್ಗ ಸಮೀಕರಣ. ಹಾಗಿದ್ರೆ ಶುದ್ಧ ವರ್ಗ ಸಮೀಕರಣ ಅಂತಂದ್ರೆ ಏನು? ಓಕೆ, ಶುದ್ಧ ವರ್ಗ ಸಮೀಕರಣ ಅಂತಂದ್ರೆ ಸಮೀಕರಣದ ಚರಾಕ್ಷರವು ಎರಡನೇ ಘಾತದಲ್ಲಿ ಮಾತ್ರ ಕಂಡು ಬಂದರೆ ಅದನ್ನ ಶುದ್ಧ ವರ್ಗ ಸಮೀಕರಣ ಎನ್ನುವುದು. ಏನಿದ್ರ ಅರ್ಥ? ಇಲ್ಲ, ಯಾವುದೇ ಒಂದು ವರ್ಗ ಸಮೀಕರಣದಲ್ಲಿ p ಈಕ್ವಲ್ ಟು 0 ಆದ್ರೆ, b ಈಕ್ವಲ್ ಟು 0 ಆದ್ರೆ, a is not equal to 0, a 0 ಆಗಿರ್ಬಾರ್ದು. ಆದ್ರೆ b ಏನಾದ್ರೂ 0 ಆಗಿದ್ದರೆ ಅಂತಹ ಒಂದು ವರ್ಗ ಸಮೀಕರಣಕ್ಕೆ ಶುದ್ಧ ವರ್ಗ ಸಮೀಕರಣ ಅಂತ ಹೇಳ್ತೀವಿ. ಹಾಗಿದ್ರೆ ನಮ್ಮ ಶುದ್ಧ ವರ್ಗ ಸಮೀಕರಣದ ಆದರ್ಶ ರೂಪ ಏನಾಗಿರುತ್ತೆ? ax ಸ್ಕ್ವೇರ್ ಪ್ಲಸ್ c ಈಕ್ವಲ್ ಟು 0. ನೆನ್ಪಿಟ್ಕೊಳ್ರಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ax ಸ್ಕ್ವೇರ್ ಪ್ಲಸ್ c ಈಕ್ವಲ್ ಟು 0. ಉದಾಹರಣೆ ಕೊಡೋದಾದ್ರೆ ಹೇಗೆ ಕೊಡೋದು? ಕೆಲವೊಂದು ವರ್ಗ ಸಮೀಕರಣಗಳು ಹೇಗ್ ಬರುತ್ತೆ? -9x ಸ್ಕ್ವೇರ್ ಪ್ಲಸ್ 5 ಈಕ್ವಲ್ ಟು 0 ಅಂತ ಬಂತು. ಇದು ಕೂಡ ವರ್ಗ ಸಮೀಕರಣನೇ. ಯಾಕೆ? ಗರಿಷ್ಠ ಘಾತ 2 ಇದೆ. ಆದ್ರೆ ಬಿ ಎಲ್ಲಿ ಹೋಯ್ತು? ಬಿ ಇಲ್ಲ, ಇಲ್ಲಿ ಕೇವಲ ಸ್ಥಿರಾಂಕ ಮಾತ್ರ ಇದೆ. ಎ ಇದೆ ಬಟ್ ಮಧ್ಯದ ಪದ ಬಿ ಇಲ್ಲ. ಯಾಕೆ? ಬಿ ಇಸ್ ಈಕ್ವಲ್ ಟು 0 ಆಗಿದೆ ಅಲ್ಲಿ. ಇಂತಹ ಒಂದು ಸಮೀಕರಣಕ್ಕೆ ಶುದ್ಧ ವರ್ಗ ಸಮೀಕರಣ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ 1/2x ಸ್ಕ್ವೇರ್ ಪ್ಲಸ್ 9 ಅಂತ ನಾನು ತಗೊಂಡ್ರೆ ಇದು ಕೂಡ ಎಂತಹ ಸಮೀಕರಣ? ಶುದ್ಧ ವರ್ಗ ಸಮೀಕರಣ. ಇಲ್ಲಿ ಕೇವಲ ಚರಾಕ್ಷರದ ಘಾತ 2 ಮಾತ್ರ ನೋಡ್ತೀವಿ, ಬಿ ಇಸ್ ಈಕ್ವಲ್ ಟು 0 ಇದೆ. ಹಾಗಾಗಿ ಇಂತಹ ಒಂದು ವರ್ಗ ಸಮೀಕರಣಕ್ಕೆ ಶುದ್ಧ ವರ್ಗ ಸಮೀಕರಣ ಅಂತ ನಾವು ಹೇಳ್ತೀವಿ. ಆದರ್ಶ ರೂಪ ಏನಾಗಿರುತ್ತೆ? ax ಸ್ಕ್ವೇರ್ ಪ್ಲಸ್ c ಈಕ್ವಲ್ ಟು 0. ಇಲ್ಲೇನಾಗಿರುತ್ತೆ ಹಾಗಿದ್ರೆ? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಇದು ಈ ಒಂದು ಮಿಶ್ರ ವರ್ಗ ಸಮೀಕರಣದ ಆದರ್ಶ ರೂಪ. ನೆನ್ಪಿಟ್ಕೊಳ್ರಿ, ಇದನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ನಮ್ಗೆ ಏನ್ ಬರುತ್ತೆ? ಕೆಳಗಿನವುಗಳಲ್ಲಿ ಯಾವುದು ವರ್ಗ ಸಮೀಕರಣಗಳಾಗಿರುತ್ತವೆ ಅಂತ ಕೇಳಿದ್ದಾರೆ. ಹೇಗ್ ಬಿಡಿಸೋದು ಮಕ್ಕಳ ಇದನ್ನ? x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಈಕ್ವಲ್ ಟು 4 ಮೈನಸ್ x ಸ್ಕ್ವೇರ್ ಪ್ಲಸ್ 3 ಅಂತ ಇದೆ.
ಇಲ್ಲೇನಿದೆ ಎಕ್ಸ್ ಸ್ಕ್ವೇರ್ ಮೈನಸ್ 2x ಈಕ್ವಲ್ ಟು ಮೈನಸ್ 2 ಇಂಟು 3 ಮೈನಸ್ ಎಕ್ಸ್ ಅಂತ ಇದೆ. ಸೊ ಸಿಂಪಲ್ ಆಗಿರೋದನ್ನ ಮೊದಲು ತೋರಿಸ್ತೀನಿ, ಆಮೇಲೆ ನಿಮಗೊಂದು ಐಡಿಯಾ ಬರುತ್ತೆ. ಓಕೆ, ಎಸ್, ಎಲ್ರು ರೆಡಿ ಇದ್ದೀರಾ? ಏನಿದೆ ಮಕ್ಕಳೇ ಇಲ್ಲಿ? ಎಕ್ಸ್ ಸ್ಕ್ವೇರ್ ಮೈನಸ್ 2x ಈಕ್ವಲ್ ಟು, ಇದನ್ನ ಈ ಒಂದು ವರ್ಗ ಸಮೀಕರಣವನ್ನ ತಗೊಳ್ಳೋಣ, ಈ ಸಮೀಕರಣ ತಗೊಳ್ಳೋಣ. ಅದು ವರ್ಗ ಸಮೀಕರಣ ಆಗಿದೆ ಇಲ್ವಾ ಅಂತ ಪರೀಕ್ಷೆ ಮಾಡೋಣ. ಓಕೆ, ಎಕ್ಸ್ ಸ್ಕ್ವೇರ್ ಮೈನಸ್ 2x ಈಕ್ವಲ್ ಟು ಮೈನಸ್ 2 ಇಂಟು 3 ಮೈನಸ್ ಎಕ್ಸ್ ಅಂತ ಇದೆ. ಏನ್ ಮಾಡ್ತೀರಾ ಇವಾಗ? ಮೈನಸ್ 2 ಇಂಟು 3 ಮೈನಸ್ ಎಕ್ಸ್ ಅಂತ ಇದೆ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 2x ಈಕ್ವಲ್ ಟು ಮೈನಸ್ 2 ಇಂಟು 3 ಮಾಡಿದ್ರೆ ಮೈನಸ್ 6 ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, 2 ಇಂಟು ಎಕ್ಸ್ 2x ಆಯ್ತು. ಇವಾಗ ಈ ಒಂದು ಪದಗಳನ್ನ ನಾವು ಈ ಕಡೆ ಶಿಫ್ಟ್ ಮಾಡೋಣ. ಹೇಗೆ? ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 6 ಈ ಕಡೆ ಬಂದ್ರೆ ಪ್ಲಸ್ 6 ಆಗತ್ತೆ, ಪ್ಲಸ್ 2x ಈ ಕಡೆ ಬಂದ್ರೆ ಮೈನಸ್ 2x ಆಗತ್ತೆ, ಈಕ್ವಲ್ ಟು 0 ಅಂತ ಹಾಕೋಣ. ಎಷ್ಟು ಎಕ್ಸ್ ಸ್ಕ್ವೇರ್ ಟರ್ಮ್ಸ್ ಇದೆ ಇಲ್ಲಿ? ಒಂದೇ ಒಂದು. ಮತ್ತೆಲ್ಲಾದ್ರೂ ಎಕ್ಸ್ ಸ್ಕ್ವೇರ್ ಕಾಣಿಸ್ತಾ ಇದೆನಾ? ಇಲ್ಲ. ಇಲ್ಲಿ ಮೈನಸ್ 2x ಅಂತ ಇದೆ, ಇಲ್ಲೂ ಕೂಡ ಮೈನಸ್ 2x ಇದೆ. ಎಕ್ಸ್ ಪದಗಳು ಎಷ್ಟಿದೆ? ಎರಡಿವೆ. ಎರಡೂ ಕಡೆ ಮೈನಸ್ ಚಿಹ್ನೆ ಇದೆ, ರೈಟ್? ಮೈನಸ್ 2x ಪ್ಲಸ್ 6. ಇದನ್ನ ಕರೆಕ್ಟ್ ಆಗಿ ಬರ್ಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 2x ಮಾಡಿದ್ರೆ ಮೈನಸ್ 4x ಪ್ಲಸ್ 6 ಈಕ್ವಲ್ ಟು 0. ಈಗ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಮಕ್ಕಳೇ, ಇಲ್ಲಿ ನಮಗೆ ಬಂದಿರುವಂತಹ ಒಂದು ಈ ಸಮೀಕರಣ ಏನಿದೆ, ಇದು ಯಾವ ರೂಪದಲ್ಲಿದೆ? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಈ ಒಂದು ರೂಪದಲ್ಲಿ ಬಂದ್ರೆ ನಾವೇನಂತ ಹೇಳ್ತೀವಿ? ಇದು ವರ್ಗ ಸಮೀಕರಣ ಆಗಿದೆ. ಇದು ವರ್ಗ ಸಮೀಕರಣ ಆಗಿದೆ ಅಂತ ನಾವು ಹೇಳ್ತೀವಿ. ಯಾಕೆ? ಅದು ಆದರ್ಶ ರೂಪದಲ್ಲಿ ಬಂದಿದೆ, ಹಾಗಾಗಿ ವರ್ಗ ಸಮೀಕರಣ ಆಗಿದೆ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ? ಏನೂ ಇಲ್ಲ, ಜಸ್ಟ್ ನಾವು ಗುಣಾಕಾರ ಮಾಡ್ತಾ ಹೋದ್ವಿ. ಆಮೇಲೆ ಕೊನೆಗೆ ಬಂದಿರುವಂತಹ ಒಂದು ಸಮೀಕರಣ ಅದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಇದೇನಾ ಅಥವಾ ಇಲ್ವಾ ಅಂತ ನೋಡ್ತೀವಿ. ಇದ್ರೆ ಅದು ವರ್ಗ ಸಮೀಕರಣ, ಇಲ್ಲ ಅಂದ್ರೆ ಅದು ವರ್ಗ ಸಮೀಕರಣ ಅಲ್ಲ ಅಂತ ಅರ್ಥ. ಎರಡನೇದು ಮಾಡೋಣ. ಹಾಗಿದ್ರೆ ಏನಿದೆ ಎರಡನೇದು? ಎಕ್ಸ್ ಸ್ಕ್ವೇರ್, ಇದು ಆಕ್ಚುಲಿ ಮೊದಲನೇದು, ಇದು ಎರಡನೇದು, ಬಟ್ ಸಿಂಪಲ್ ಆಗಿರೋದನ್ನ ಮೊದಲು ತೋರಿಸಿದೀನಿ. ಇದನ್ನ ಇವಾಗ ಮಾಡಿ. ಇದು ಕೂಡ ಸಿಂಪಲ್ ಆಗಿದೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಈಕ್ವಲ್ ಟು 4 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಅಂತ ಇದೆ. ಓಕೆ, ಇವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಅನ್ನ ಹಾಗೆ ಬರ್ಕೊಂಡ್ರೆ ಇದು ಯಾವ ರೂಪದಲ್ಲಿದೆ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. ಯಾವ ರೂಪದಲ್ಲಿ ಇದೆ ಅದು? a ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ರೂಪದಲ್ಲಿ ಇದೆ, ರೈಟ್? a ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಹೌದಾ? a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಸಾರಿ, ಒಂದು ನಿಮಿಷ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab, ರೈಟ್? ಒಂದೇ ನಿಮಿಷ.
ಎಸ್, ಓಕೆ. ಹಾಯ್ ಹೇಳೋದು ಮುಗಿತಾ ಎಲ್ರದು? ಓಕೆ. ಸೊ ಮೆಸೇಜಸ್ ಅನ್ನ ನೋಡಿದ್ರೆ ಹಾಯ್ ಜಾಸ್ತಿ ಇದೆ ಎಲ್ರದು. ಒಬ್ರಿಗೊಬ್ರು ಹಾಯ್ ಹೇಳಿದ್ರೆ ಸೊ ಇದನ್ನ ಟ್ರೈ ಮಾಡಿ ಏನ್ ಬರುತ್ತೆ ಅಂತ ನೋಡಿ. ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಇದೆ. ಎ ಸ್ಕ್ವೇರ್ ಅಂದ್ರೆ ಎ ಬಿ ಅಂತ ತಗೊಂಡ್ರೆ 4 ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು 4 ಇಂಟು ಎಕ್ಸ್ ಆಗುತ್ತೆ. 16 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 4 2 8 ಎಕ್ಸ್ ಅಂತ ಬರುತ್ತೆ ಅಲ್ವಾ. ಈಗ ಎ ಸ್ಕ್ವೇರ್ ನೀವು ಬೇಕಿದ್ರೆ ಇದನ್ನ ಇಲ್ಲಿ ಬರ್ಕೋಬಹುದು. ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ನೀವು ಫಸ್ಟ್ ಎಕ್ಸ್ಪ್ರೆಷನ್ ಅನ್ನ ಬರ್ಕೋಬಹುದು ಇಲ್ಲಿ. ಒಂದೇ ನಿಮಿಷ. 4 ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 8x ಪ್ಲಸ್ 3 ರೈಟ್. ಈಗ ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಈಕ್ವಲ್ ಟು 16 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 8x ಪ್ಲಸ್ 3. ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಈಕ್ವಲ್ ಟು, ನನ್ನ ಜೊತೆಗೆ ನೀವು ಮಾಡ್ತಾ ಹೋಗಿ, ಇದು ವರ್ಗ ಸಮೀಕರಣ ಹೌದು ಅಲ್ವೋ ಅಂತ ಒಂದ್ಸತಿ ಚೆಕ್ ಮಾಡಿ. ಓಕೆ. ಎಸ್, ಎಷ್ಟು ಬರುತ್ತಿದು? ಎಕ್ಸ್ ಸ್ಕ್ವೇರ್, ಇಲ್ಲಿ ನಮ್ಗೆ ಎಕ್ಸ್ ಸ್ಕ್ವೇರ್ ಒಂದೇ ಇದೆ, ಮೈನಸ್ ಎಕ್ಸ್ ಕೂಡ ಒಂದೇ ಇದೆ, ಅದನ್ನ ಹಾಗೆ ಬರ್ಕೊಳ್ಳೋಣ. 16 ಪ್ಲಸ್ 3 ಮಾಡಿದ್ರೆ 19 ಬಂತು. ಇವಾಗ ಏನ್ ಮಾಡೋಣ, ಈ ಎಲ್ಲಾ ಪದಗಳನ್ನ ಈ ಕಡೆ ಶಿಫ್ಟ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 8x ಮೈನಸ್ 19 ಈಕ್ವಲ್ ಟು 0. ಇವಾಗ ಎಷ್ಟು ಎಕ್ಸ್ ಸ್ಕ್ವೇರ್ ಇದೆ? ಇಲ್ಲೊಂದಿದೆ, ಇಲ್ಲೊಂದಿದೆ. ಎಕ್ಸ್ ಎಷ್ಟಿದೆ? ಇಲ್ಲೊಂದಿದೆ, ಇಲ್ಲೊಂದಿದೆ. ಇದು ಸ್ಥಿರಾಂಕ. ಎಕ್ಸ್ ಸ್ಕ್ವೇರ್ ಇದು ಪ್ಲಸ್ ಎಕ್ಸ್ ಸ್ಕ್ವೇರ್, ಇದು ಮೈನಸ್ ಎಕ್ಸ್ ಸ್ಕ್ವೇರ್. ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ 2x ಪ್ಲಸ್ 8x ಅಂದ್ರೆ 10x ಪ್ಲಸ್ 1 ಮೈನಸ್ 19 ಅಂದ್ರೆ ಮೈನಸ್ 18 ಈಕ್ವಲ್ ಟು 0. ನಮಗೆ ಇಲ್ಲಿ ಕೊನೆಗೆ ಬಂದಿರುವಂತಹ ಸಮೀಕರಣ ವರ್ಗ ಸಮೀಕರಣ ಆಗಿದೆ ಅಥವಾ ಇಲ್ವಾ ಅಂತ ನೀವ್ ಹೇಳ್ಬೇಕು ನನ್ಗೀಗ. ಎಸ್, ಆಗಿದೆನಾ ಇಲ್ವಾ? ಹೌದು ಅಥವಾ ಇಲ್ಲ ಅಷ್ಟೇ ಹೇಳ್ರಿ ನೋಡೋಣ. ನಾನು ವೇಟ್ ಮಾಡ್ತೀನಿ. ಎಸ್, ಏನಾಗತ್ತೆ ಅದು? ವರ್ಗ ಸಮೀಕರಣ ಆಗಿದೆನಾ ಇಲ್ವಾ? ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, ಇಲ್ಲೂ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲೂ ಎಕ್ಸ್ ಸ್ಕ್ವೇರ್ ಇದೆ. ಸೊ ಕ್ಯಾನ್ಸಲ್ ಆದಾಗ ನಮ್ಗೆ ಬರೀ ಎಕ್ಸ್ ಮಾತ್ರ ಉಳ್ಕೊಂತು. ಎಕ್ಸ್ ಅಂತಂದ್ರೆ ಅದು ರೇಖಾತ್ಮಕ ಸಮೀಕರಣ ಆಗತ್ತೆ, ವರ್ಗ ಸಮೀಕರಣ ಆಗೋದಿಲ್ಲ. ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಇಲ್ಲ. ಹಾಗಿದ್ರೆ ಇದನ್ನ ನಾವು ವರ್ಗ ಸಮೀಕರಣ ಅಲ್ಲ ಅಂತ ನಾವ್ ಹೇಳ್ತೀವಿ. ಏನಂತ ಹೇಳ್ತೀವಿ? ವರ್ಗ ಸಮೀಕರಣ ಅಲ್ಲ. ಓಕೆ, ನೆಕ್ಸ್ಟ್. ಎಸ್, ಇದನ್ನ ಮಾಡ್ತೀರಾ? ಈಸಿ ಇದೆ. ಓಕೆ, ನಾನು 1 ನಿಮಿಷ ವೇಟ್ ಮಾಡ್ತೀನಿ, ಫಾಸ್ಟ್ ಆಗಿ ಮಾಡಿ. ಏನಿಲ್ಲ, ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ರೂಪದಲ್ಲಿ ಇದೆ. ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ಹಾಕಿ, ಇದು 2 ಇಂಟು ಎಕ್ಸ್ ಮೈನಸ್ 2 ಇಂಟು 3 ಮಾಡಿದ್ರೆ ಆಯ್ತು. ಬರತ್ತಾ ಇಲ್ವಾ ಚೆಕ್ ಮಾಡಿ ನೋಡಿ ಫಾಸ್ಟ್ ಆಗಿ. ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂತಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, ರೈಟ್? ಇವಾಗ ಎ ಅಂತಂದ್ರೆ ಎಕ್ಸ್ ಇದೆ, ಬಿ ಅಂತಂದ್ರೆ 1 ಇದೆ. ಸೊ ನೋಡೋಣ ಯಾರು ಮಾಡ್ತೀರಾ ಅಂತ. ಎಸ್, ಓಕೆ. ಬಂತಾ ಇಲ್ವಾ ಜಸ್ಟ್ ಚೆಕ್ ಮಾಡಿ. ಅನ್ನೆಸೆಸರಿ ಮೆಸೇಜಸ್ ಮಾಡ್ಬೇಡ್ರಿ, ಮಾಡಿದ್ರು ಕೂಡ ಗಮನ ಕೊಡ್ಬೇಡ್ರಿ ಯಾರು. ಓಕೆ, ಎಸ್, ಹೌದಾ ಇಲ್ವಾ? ಎಸ್, ಓಕೆ, ಆನ್ಸರ್ ಮಾಡ್ತಿದ್ದಾರೆ. ಎ ಸ್ಕ್ವೇರ್ ಬಿ ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಪ್ಲಸ್ 2ab. 2a ಅಂದ್ರೆ ಎಕ್ಸ್ ಇದೆ, ಬಿ ಅಂದ್ರೆ 1 ಇದೆ. 2ab ಅಂತಂದ್ರೆ 2x ಆಗತ್ತೆ. ಇಲ್ಲಿ 2 ಇಂಟು ಎಕ್ಸ್ ಮಾಡಿದ್ರೆ 2x ಮೈನಸ್ 6 ಆಗತ್ತೆ. 2 3 6, ರೈಟ್? ಇವಾಗ ಎಕ್ಸ್ ಸ್ಕ್ವೇರ್
ಪ್ಲಸ್ 1ರ ವರ್ಗ ಅಂದ್ರೆ 1 ಪ್ಲಸ್ 2x ಈಕ್ವಲ್ ಟು 2x ಮೈನಸ್ 6. ಇವಾಗ ಏನ್ ಮಾಡೋಣ ಮಕ್ಕಳೇ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ 2x ಈ ಟರ್ಮ್ಸ್ ಅನ್ನ ಈ ಕಡೆ ಶಿಫ್ಟ್ ಮಾಡೋಣ. ಮೈನಸ್ 2x ಪ್ಲಸ್ 6 ಈಕ್ವಲ್ ಟು 0. ಈಗ ಎಕ್ಸ್ ಸ್ಕ್ವೇರ್ ಎಷ್ಟಿದೆ? ಕೇವಲ ಒಂದೇ ಇದೆ. ಹಾಗಿದ್ರೆ ಎಕ್ಸ್ ಸ್ಕ್ವೇರ್ ಅನ್ನ ಹಾಗೆ ಬರ್ಕೊಳ್ಳೋಣ. 2x ಎಷ್ಟಿದೆ ಅಂದ್ರೆ ಎಕ್ಸ್ ಎಷ್ಟಿದೆ? 2 ಟರ್ಮ್ ಇದೆ, ಇಲ್ಲೊಂದು ಇಲ್ಲೊಂದು. ಇದು ಪ್ಲಸ್ 2x ಇದೆ, ಇದು ಮೈನಸ್ 2x. ಸೊ ಇವೆರಡು ಕ್ಯಾನ್ಸಲ್ ಆಯ್ತು ಅಲ್ವಾ? ಪ್ಲಸ್ ಮತ್ತೆ ಮೈನಸ್ ಎರಡು ಕ್ಯಾನ್ಸಲ್ ಆಯ್ತು. ಇದು 1, ಇದು 6, ಎರಡನ್ನ ಕೂಡಿಸಿದ್ರೆ 7 ಬರುತ್ತೆ. ಎಸ್, ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ ಈಗ ಇದು ವರ್ಗ ಸಮೀಕರಣ ಆಗಿದೆನೋ ಇಲ್ಲ, ಜಸ್ಟ್ ಚೆಕ್ ಮಾಡಿ ಅದು ಆದರ್ಶ ರೂಪದಲ್ಲಿ ಇದೆನಾ ಇಲ್ವಾ ಅಂತ ನೋಡೋಣ. ಎಷ್ಟು ಜನ ಆನ್ಸರ್ ಮಾಡ್ತೀರಾ ಅಂತ. ಓಕೆ, ನೋ ನೋ ಅಂತ ಹೇಳ್ತಿದ್ದೀರಾ. ಎಸ್ ಎಸ್ ಮ್ಯಾಮ್, ಆಗಲ್ಲ ಆಗಲ್ಲ ಆಗಲ್ಲ. ಯಾಕೆ ಆಗಲ್ಲ? ಒಂದ್ಸತಿ ಯೋಚನೆ ಮಾಡಿ. ನಾನೇನ್ ಹೇಳಿದೆ ಕರೆಕ್ಟ್ ಆಗಿ ಅಬ್ಸರ್ವ್. ಯಾವ ಸಮೀಕರಣಕ್ಕೆ ನಾವು ವರ್ಗ ಸಮೀಕರಣಗಳು ಅಂತ ಹೇಳ್ತೀವಿ? ಚರಾಕ್ಷರದ ಘಾತ 2 ಬಂದ್ರೆ ಮುಗೀತು, ಅದು ವರ್ಗ ಸಮೀಕರಣನೇ. ಆದ್ರೆ ಇದು ನಿಮ್ಗೇನ್ ಡೌಟು? ಮಿಸ್ ಇದು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ರೂಪದಲ್ಲಿ ಇಲ್ಲ. ಯಾಕೆ? ಬಿ ಮಿಸ್ಸಿಂಗ್ ಇದೆ ಅಲ್ಲಿ. ಕೇವಲ ಸ್ಥಿರಾಂಕ ಬಂತು, ಎಕ್ಸ್ ಸ್ಕ್ವೇರ್ ಬಂತು, ಬಿ ಮಿಸ್ಸಿಂಗ್ ಇದೆ. ಅದಕ್ಕೋಸ್ಕರ ಇದು ವರ್ಗ ಸಮೀಕರಣ ಅಲ್ಲ ಅಂತ ನೀವು ಹೇಳ್ತೀರಾ. ಆದ್ರೆ ನಾವು ವರ್ಗ ಸಮೀಕರಣದ ವಿಧಗಳನ್ನ ನೋಡಿದಾಗ ಅಲ್ಲಿ 2 ರೀತಿಯಾದ ವಿಧಗಳನ್ನ ನೋಡಿದ್ವಿ. ಒಂದು ಮಿಶ್ರ ವರ್ಗ ಸಮೀಕರಣ, ಒಂದು ಶುದ್ಧ ವರ್ಗ ಸಮೀಕರಣ. ಶುದ್ಧ ವರ್ಗ ಸಮೀಕರಣದಲ್ಲಿ ಹೇಗಿರತ್ತೆ? ax ಸ್ಕ್ವೇರ್ ಪ್ಲಸ್ ಸಿ ರೂಪದಲ್ಲಿ ಇರತ್ತೆ. ಇಲ್ಲೂ ಕೂಡ ನಮ್ಗಿದು ಯಾವ ರೂಪದಲ್ಲಿ ಬಂತು? ax ಸ್ಕ್ವೇರ್ ಪ್ಲಸ್ ಸಿ ಈಕ್ವಲ್ ಟು 0 ಅಂತಾನೆ ಬಂತು. ಹಾಗಿದ್ರೆ ಇದು ವರ್ಗ ಸಮೀಕರಣ ಆಗಿದೆ. ಆದ್ರೆ ಎಂತಹ ವರ್ಗ ಸಮೀಕರಣ? ಇದು ಶುದ್ಧ ವರ್ಗ ಸಮೀಕರಣ. ಮಕ್ಕಳೇ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಶುದ್ಧ ವರ್ಗ ಸಮೀಕರಣ. ರೈಟ್? ಒಂದ್ ನೆನ್ಪಿಟ್ಕೊಂಡ್ಬಿಡ್ರಿ, ಯಾವಾಗ ಚರಾಕ್ಷರದ ಘಾತ 2 ಅಂತ ಬರುತ್ತೆ ಅದು ವರ್ಗ ಸಮೀಕರಣನೇ ಆಗಿರುತ್ತೆ. ಚರಾಕ್ಷರದ ಘಾತ 2 ಬರ್ಲಿಲ್ಲ ಅಂದ್ರೆ ಅದು ರೇಖಾತ್ಮಕ ಸಮೀಕರಣ 1 ಬಂದ್ರೆ. ಓಕೆ, ಹಾಗಿದ್ರೆ ಇಲ್ಲಿ ನಮ್ಗೆ ಎಕ್ಸ್ ಸ್ಕ್ವೇರ್ ಬಂದಿದೆ ಅಲ್ವಾ? ಬಂದಿದೆ ಅಂತಂದಾಗ ಅದು ವರ್ಗ ಸಮೀಕರಣನೇ, ಆದರೆ ಅದು ಶುದ್ಧ ವರ್ಗ ಸಮೀಕರಣ. ಹೌದಲ್ವಾ? ಇದು ವರ್ಗ ಸಮೀಕರಣ ಆಗಿದೆ. ಎಂತಹ ವರ್ಗ ಸಮೀಕರಣ? ಶುದ್ಧ ವರ್ಗ ಸಮೀಕರಣ. ಓಕೆ, ಎಸ್, ಇದನ್ನ ನಾವ್ ಈಗಾಗ್ಲೇ ಮಾಡಿದೀವಿ ಈ ಲೆಕ್ಕವನ್ನ. ಎಕ್ಸ್ ಸ್ಕ್ವೇರ್ ಮೈನಸ್ 2x ಇದನ್ನ ಇಲ್ಲಿ ಮಾಡಿದೀವಿ ನೋಡಿ, ಅದೇ ರಿಪೀಟ್ ಆಗಿದೆ ಇಲ್ಲಿ. ನೆಕ್ಸ್ಟ್ ಮಾಡೋಣ ಹಾಗಿದ್ರೆ. ಸೊ ಇದು ಈಸಿ ಲೆಕ್ಕ ಇವು. ಸೊ ಸಿಂಪಲ್ ಆಗಿದೆ ಅಲ್ವಾ? ಎಕ್ಸ್ ಮೈನಸ್ 2 x plus 1 is equal to x minus 1 x plus 3. ರೈಟ್. ನೆಕ್ಸ್ಟ್ ಏನ್ ಮಾಡ್ತೀರಾ? ಮಿಸ್ ನಮಗ್ ಗೊತ್ತಿದೆ ಗುಣಾಕಾರ. ಯಾವ್ದಾವ್ದನ್ನ ಗುಣಾಕಾರ ಮಾಡೋದು? ಎಕ್ಸ್ ಜೊತೆಗೆ ಎಕ್ಸ್ ಪ್ಲಸ್ 1 ಒಂದ್ ಸರ್ತಿ, ಮೈನಸ್ 2 ಜೊತೆಗೆ ಎಕ್ಸ್ ಪ್ಲಸ್ 1 ಒಂದ್ ಸರ್ತಿ ಮಾಡೋಣ. ನನ್ಗಿಂತ ನೀವು ಫಾಸ್ಟ್ ಆಗಿ ಮಾಡ್ಬೇಕು, ಆನ್ಸರ್ ಮಾಡ್ಬೇಕು. ಓಕೆ, ಎಸ್, ಒಂದೇ ನಿಮಿಷ. ಓಕೆ, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಮೈನಸ್ 2 ಇಂಟು ಎಕ್ಸ್ ಪ್ಲಸ್. ಓಕೆ, ಅರ್ಥ ಆಯ್ತಾ ಹೇಗ್ ಬಂತು ಅಂತ? ಏನಿಲ್ಲ, ಈ ಒಂದು ಟರ್ಮ್ ಇಂದ ಇದನ್ನ ಮೈನಸ್ 2 ದಿಂದ ಇದನ್ನ ಗುಣಾಕಾರ ಮಾಡ್ತಾ ಇದ್ವಿ. ನೆಕ್ಸ್ಟ್ ಏನ್ ಮಾಡಿದ್ವಿ? ಎಕ್ಸ್ ಜೊತೆಗೆ ಒಂದ್ ಸರ್ತಿ, ನೆಕ್ಸ್ಟ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 3. ಈ ಒಂದು ಸಂಖ್ಯೆಯ ಜೊತೆಗೆ ಒಂದ್ ಸರ್ತಿ, ಎಕ್ಸ್ ಜೊತೆಗೆ ಒಂದ್ ಸರ್ತಿ ಗುಣಾಕಾರ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ ಮಕ್ಕಳೇ? ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 1 ಎಕ್ಸ್ ಆಗತ್ತೆ, ಮೈನಸ್ 2 ಇಂಟು ಎಕ್ಸ್ 2x ಪ್ಲಸ್ ಇಂಟು ಮೈನಸ್ ಮೈನಸ್ 2 ಒಂದೇ 2 ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 3 ಎಕ್ಸ್ ಸ್ಕ್ವೇರ್, ಸಾರಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 3 ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 1 ಇಂಟು 3 ಇಷ್ಟು ಎಲ್ರದು ಬಂತು ಅಲ್ವಾ?
ನೆಕ್ಸ್ಟ್ ಮಾಡೋಣ. ಏನಿದೆ ಮಕ್ಕಳ ಇಲ್ಲಿ? ಎಷ್ಟು ಸಿಂಪ್ಲಿಫೈ ಮಾಡೋದಕ್ಕೆ ಸಾಧ್ಯ ಇದೆ ಅಷ್ಟು ಸಿಂಪ್ಲಿಫೈ ಮಾಡ್ಕೊಳ್ಳೋಣ ಮೊದಲಿಗೆ, ಆಮೇಲೆ ಈ ಟರ್ಮ್ಸ್ ಅನ್ನ ಈ ಕಡೆ ಶಿಫ್ಟ್ ಮಾಡೋಣ. ಈಗ ಇಲ್ಲಿ ಎಕ್ಸ್ ಸ್ಕ್ವೇರ್ ಎಷ್ಟಿದೆ? ಒಂದೇ ಇದೆ. ಇಲ್ಲಿ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ. ಹಾಗಿದ್ರೆ ಎಕ್ಸ್ ಸ್ಕ್ವೇರ್ ಇಲ್ಲಿ -2x ಇದೆ, ಇಲ್ಲಿ +x ಇದೆ. -2x ಅಲ್ಲಿ ಒಂದು ಎಕ್ಸ್ ಅನ್ನ ಕಳೆದ್ರೆ -x ಅಂತ ಬಂತು ಅಲ್ವಾ? ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನ ಕಳಿತೀವಿ. ಯಾಕೆ? ಪ್ಲಸ್ ಇಂಟು ಮೈನಸ್ ಇದೆ ಅಂದ್ರೆ ಮೈನಸ್ ಆಗತ್ತೆ. 2ರಲ್ಲಿ ಒಂದನ್ನ ಕಳೆದ್ರೆ ಎಕ್ಸ್, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ಅಂತ ಹಾಕ್ತೀವಿ. ನೆಕ್ಸ್ಟ್ -2 ಈಕ್ವಲ್ ಟು, ಇಲ್ಲಿ ಕೂಡ ನಮ್ಗೆ 2 ಎಕ್ಸ್ಗಳಿವೆ. ಹಾಗಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 3ನಲ್ಲಿ ಒಂದು ಎಕ್ಸ್ ಅನ್ನ ಕಳೆದ್ರೆ +2x -3. ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಪ್ಲಸ್ ಇರೋದ್ರಿಂದ ಪ್ಲಸ್ ಅಂತ ಬರೀತೀರಾ. 2x -3. ಇನ್ನು ಮತ್ತೇನಾದ್ರೂ ಸಿಂಪ್ಲಿಫೈ ಮಾಡಕ್ ಬರತ್ತಾ? ಇಲ್ಲ. ಸೊ ಈಗ ಈ ಎಲ್ಲಾ ಟರ್ಮ್ಸ್ ಅನ್ನ ಈ ಕಡೆ ಶಿಫ್ಟ್ ಮಾಡೋಣ. ಎಕ್ಸ್ ಸ್ಕ್ವೇರ್ -x -2 ಈಕ್ವಲ್ ಟು ಬೇಡ ಅಲ್ವಾ? ಈಗ ನಾವೇನ್ ಮಾಡ್ತಾ ಇದ್ದೀವಿ? ಶಿಫ್ಟ್ ಮಾಡ್ತಾ ಇದ್ದೀವಿ. +x² ಈ ಕಡೆ ಬಂದ್ರೆ -x² ಆಗತ್ತೆ. +2x ಈ ಕಡೆ ಬಂದ್ರೆ -2x, -3 ಈ ಕಡೆ ಬಂದ್ರೆ +3 ಆಗತ್ತೆ, ಈಕ್ವಲ್ ಟು 0. ಎಷ್ಟು ಎಕ್ಸ್ ಸ್ಕ್ವೇರ್ಗಳಿವೆ? ಇಲ್ಲೊಂದಿದೆ, ಇಲ್ಲೊಂದಿದೆ ಅಲ್ವಾ? ಎಷ್ಟು ಎಕ್ಸ್ಗಳಿವೆ? ಇಲ್ಲೊಂದಿದೆ, ಇಲ್ಲೊಂದಿದೆ. ಸ್ಥಿರಾಂಕಗಳು ಇಲ್ಲೊಂದಿದೆ, ಇಲ್ಲೊಂದಿದೆ. ಏನ್ ಬಂತು? ಇಲ್ಲಿ +x² ಇದೆ, ಇಲ್ಲಿ -x² ಇದೆ. ಕ್ಯಾನ್ಸಲ್ ಆಯ್ತಾ? -x ಇದೆ, -2x ಇದೆ. ಅಂದ್ರೆ -3x -2 +3 ಅಂತಂದ್ರೆ +1 ಆಗುತ್ತೆ. 3ರಲ್ಲಿ 2ಅನ್ನ ಕಳಿತೀರಾ, ದೊಡ್ಡ ಸಂಖ್ಯೆಯ ಚಿಹ್ನೆ ಪ್ಲಸ್ ಇರೋದ್ರಿಂದ ಪ್ಲಸ್ ಹಾಕ್ತೀವಿ. ಎಸ್, ಇವಾಗ ನೋಡಿ, ಇದು ವರ್ಗ ಸಮೀಕರಣ ಹೌದಾ ಅಲ್ವಾ? ಹೌದಾ ಅಲ್ವಾ? ಚೆಕ್ ಮಾಡಿ ಹೇಳಿ, ಇದು ವರ್ಗ ಸಮೀಕರಣ ಹೌದಾ ಅಲ್ವಾ? ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ವರ್ಗ ಸಮೀಕರಣ ಅಲ್ಲ. ನೋಡಿದ ತಕ್ಷಣನೇ ಗೊತ್ತಾಗುತ್ತೆ. ಯಾಕೆ? ಅಲ್ಲಿ ಚರಾಕ್ಷರದ ಘಾತ 2 ಇಲ್ಲ, ರೈಟ್? ಹಾಗಾಗಿ ನಾವೇನಂತ ಹೇಳ್ತೀವಿ? ಇದು ವರ್ಗ ಸಮೀಕರಣ ಅಲ್ಲ, ರೈಟ್? ವರ್ಗ ಸಮೀಕರಣ ಅಲ್ಲ. ಓಕೆ, ನೆಕ್ಸ್ಟ್. ಸೊ ಇದನ್ನ ನೀವು ಮಾಡ್ತೀರಾ? ಈಗ ನಾವು ಈ ಲೆಕ್ಕ ಹೇಗ್ ಮಾಡಿದ್ವಿ ಅದೇ ತರಹ ಈ ಲೆಕ್ಕ ಮಾಡೋದು. ದಿಸ್ ಇಸ್ ಫಾರ್ ಯುವರ್ ಹೋಮ್ ವರ್ಕ್. ನಿಮ್ಗೂ ಕೂಡ ಪ್ರಾಕ್ಟೀಸ್ ಆಗ್ಬೇಕಲ್ವಾ? ಇದನ್ನ ನೀವು ಮಾಡಿ ಆನ್ಸರ್ ಮಾಡಿ. ನಿಮ್ಗೆ ನೆಕ್ಸ್ಟ್ ಬಿಡ್ಸೋಣ. ಹಾಗಿದ್ರೆ x + 2³ ಈಸ್ ಈಕ್ವಲ್ ಟು 2x × x² - 1 ಅಂತ ಇದೆ. ಎಸ್, ಏನಿದೆ ಲೆಕ್ಕ? x + 2³ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಈಸ್ ಈಕ್ವಲ್ ಟು 2x × x² - 1. ಇದನ್ನ ನಾನ್ ಬಿಡಿಸ್ತೀನಿ. ಇದು ನಿಮ್ಗೆ ಹೋಮ್ ವರ್ಕ್. ಯಾಕೆ? ಸೇಮ್ ಲೆಕ್ಕ ಇದೆ ಎರಡೂ ಕೂಡ, ಹಾಗಾಗಿ ಇದು ನಿಮ್ಗೆ ಹೋಮ್ ವರ್ಕ್. ಇಲ್ಲೇನಿದೆ? ಇದು x + 2³ ಅಂತ ಇದೆ. x + 2³ ಅಂತಂದ್ರೆ ಅದು ಯಾವ ರೂಪದಲ್ಲಿದೆ? a + b ಬ್ರಾಕೆಟ್ ಕ್ಯೂಬ್ ರೂಪದಲ್ಲಿದೆ ಅಲ್ವಾ? a + b ಬ್ರಾಕೆಟ್ ಕ್ಯೂಬ್ ಅಂದ್ರೆ a³ + b³ + 3ab × a + b. ಸೂತ್ರ ಗೊತ್ತಿದೆ ನಮ್ಗೆ ಅಲ್ವಾ? a + b ಬ್ರಾಕೆಟ್ ಕ್ಯೂಬ್ ಈಸ್ ಈಕ್ವಲ್ ಟು a³ + b³ + 3ab × a + b. ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡೋಣ. ಹೇಗೆ? ನೀವು ಇಷ್ಟನ್ನಾದ್ರೂ ಇಟ್ಕೋಬಹುದು, ಅಥವಾ ನೀವು ಇನ್ನು ಸಿಂಪ್ಲಿಫೈ ಮಾಡಬಹುದು. a³ + b³ + 3ab × a ಮಾಡಿದ್ರೆ 3a² b + 3ab × b. b × b b² ಆಗತ್ತೆ, 3ab². ಅರ್ಥ ಆಯ್ತಾ ಏನ್ ಮಾಡಿದೆ ಅಂತ? ಸೂತ್ರವನ್ನ ಬರ್ಕೋತೀರಾ. a + b ಬ್ರಾಕೆಟ್ ಏನಾಗುತ್ತೆ? a³ + b³ + 3ab × a + b. ಇಷ್ಟು ಸೂತ್ರ ನಮಗ್ ಗೊತ್ತಿದೆ ಆಲ್ರೆಡಿ. ಇದನ್ನ ನಾವು ಮತ್ತೆ ಸಿಂಪ್ಲಿಫೈ ಮಾಡೋಣ. ಹೇಗೆ? a³ + b³ ಅನ್ನ ಹಾಗೆ ಬರ್ಕೊಳ್ಳೋಣ. 3a × a ಮಾಡಿದ್ರೆ a² ಬರುತ್ತೆ, ಇಂಟು b +
3 a ಹಾಗೆ ಬರ್ಕೊಡ್ರಿ, b ಇಂಟು b ಮಾಡಿದ್ರೆ b ಸ್ಕ್ವೇರ್. ಇಲ್ಲಿವರೆಗೂ ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ನಮ್ಗೆ x ಪ್ಲಸ್ 2 ಬ್ರಾಕೆಟ್ ಕ್ಯೂಬ್ ಅಂತಂದ್ರೆ a ನ ಜಾಗದಲ್ಲಿ ಏನಿದೆ x ಇದೆ, b ನ ಜಾಗದಲ್ಲಿ 2 ಇದೆ. ಈ ಬೆಲೆಗಳನ್ನ ನಾವು ಈ ಒಂದು ಸೂತ್ರದಲ್ಲಿ ಹಾಕೋಣ. ಓಕೆ, a ಕ್ಯೂಬ್ ಅಂತಂದ್ರೆ x ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಂತಂದ್ರೆ 2ರ ಕ್ಯೂಬ್ ಪ್ಲಸ್ 3 ಇಂಟು a ಅಂತಂದ್ರೆ x, ಸಾರಿ a ಸ್ಕ್ವೇರ್ ಇದೆ ಅಲ್ವಾ, ಎಕ್ಸ್ ಸ್ಕ್ವೇರ್, ಬಿ ಅಂತಂದ್ರೆ 2 ಪ್ಲಸ್ 3 ಇಂಟು a ಅಂದ್ರೆ x ಇದೆ, ನೆಕ್ಸ್ಟ್ ಬಿ ಸ್ಕ್ವೇರ್ ಮಾಡ್ಬೇಕಲ್ವಾ, ಬಿ ಟರ್ಮ್ ಅನ್ನ ಸ್ಕ್ವೇರ್ ಮಾಡೋಣ. ಅರ್ಥ ಆಯ್ತಾ? ಈಕ್ವಲ್ ಟು 2x ಇಂಟು ಎಕ್ಸ್ ಸ್ಕ್ವೇರ್ ಅಂದ್ರೆ 2x ಕ್ಯೂಬ್ ಆಗತ್ತೆ, ಮೈನಸ್ 2x ಇಂಟು 1 ಮಾಡಿದ್ರೆ 2x ಬಂತು. ಇದನ್ನ ನೀಟಾಗಿ ಬರ್ಕೊಳ್ರೆ ನೆಕ್ಸ್ಟ್ ಏನ್ ಮಾಡ್ತೀವಿ ಮಕ್ಕಳೇ, ಇದನ್ನ ಬಿಡಿಸ್ತಾ ಹೋಗೋದು. ಹೇಗೆ? ಎಕ್ಸ್ ಕ್ಯೂಬ್ ಪ್ಲಸ್ 2 ಕ್ಯೂಬ್ ಅಂತಂದ್ರೆ 8, 2ರ ಕ್ಯೂಬ್ ಅಂತಂದ್ರೆ 8 ಪ್ಲಸ್ 3 2 6 ಇಂಟು ಎಕ್ಸ್ ಸ್ಕ್ವೇರ್, 6x ಸ್ಕ್ವೇರ್, 3 ಇಂಟು ಎಕ್ಸ್ ಅಂದ್ರೆ ಎಕ್ಸ್ ಆಗತ್ತೆ, ಇಂಟು 2ರ ವರ್ಗ ಅಂದ್ರೆ 4 ಆಗತ್ತೆ, ಈಕ್ವಲ್ ಟು 2x ಕ್ಯೂಬ್ ಮೈನಸ್ 2x. ಈಗ ಇದನ್ನ ಮತ್ತೆ ನಾವು ಸಿಂಪ್ಲಿಫೈ ಮಾಡ್ಬೇಕಲ್ವಾ, ಎಕ್ಸ್ ಕ್ಯೂಬ್ ಪ್ಲಸ್ 8 ಪ್ಲಸ್ 6x ಸ್ಕ್ವೇರ್ ಪ್ಲಸ್ 3 4 12 12x ಈಸ್ ಈಕ್ವಲ್ ಟು 2x ಕ್ಯೂಬ್ ಮೈನಸ್ 2x. ಈಗ ಇಲ್ಲಿ ಎಕ್ಸ್ ಕ್ಯೂಬ್ ಎಷ್ಟಿದೆ? 1 ಇದೆ, ಎಕ್ಸ್ ಸ್ಕ್ವೇರ್ 1 ಇದೆ, ಎಕ್ಸ್ ಬಂದಿದೆ. ಹಾಗಿದ್ರೆ ನಾವೇನ್ ಮಾಡೋಣ, ಈ ಟರ್ಮ್ಸ್ ನ ಈ ಕಡೆ ಶಿಫ್ಟ್ ಮಾಡೋಣ. ಎಕ್ಸ್ ಕ್ಯೂಬ್ ಪ್ಲಸ್ 8 ಪ್ಲಸ್ 6x ಸ್ಕ್ವೇರ್ ಪ್ಲಸ್ 12x ಮೈನಸ್ 2x ಕ್ಯೂಬ್. ಈ ಪ್ಲಸ್ 2x ಕ್ಯೂಬ್ ಈ ಕಡೆ ಬಂದ್ರೆ ಮೈನಸ್ 2x ಕ್ಯೂಬ್ ಆಗತ್ತೆ, ಮೈನಸ್ 2x ಈ ಕಡೆ ಬಂದ್ರೆ ಪ್ಲಸ್ 2x ಆಗತ್ತೆ. ನೆಕ್ಸ್ಟ್ ಎಷ್ಟು ಎಕ್ಸ್ ಕ್ಯೂಬ್ಗಳಿವೆ? ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ, ರೈಟ್? ಇದಾಗತ್ತಾ ಇಲ್ವಾ? ಆಗತ್ತಾ ಇಲ್ವಾ ಒಂದ್ಸತಿ ಚೆಕ್ ಮಾಡಿ. ಇಲ್ಲಿ ಎಕ್ಸ್ ಕ್ಯೂಬ್ ಇದೆ, ಇಲ್ಲಿ ಮೈನಸ್ 2x ಕ್ಯೂಬ್ ಇದೆ, ಅಂದ್ರೆ 2x ಕ್ಯೂಬ್ ಅಲ್ಲಿ ಒಂದು ಎಕ್ಸ್ ಕ್ಯೂಬ್ ಅನ್ನ ಕಳಿಬೇಕು. ದೊಡ್ಡ ಸಂಖ್ಯೆ ಚಿಹ್ನೆ ಯಾವ್ದಿದೆ? ಮೈನಸ್ ಇದೆ. 2x ಕ್ಯೂಬ್ ಅಲ್ಲಿ ಒಂದು ಎಕ್ಸ್ ಕ್ಯೂಬ್ ಅನ್ನ ಕಳೆದ್ರೆ ಎಕ್ಸ್ ಕ್ಯೂಬ್ ಮಾತ್ರ ಉಳಿತು. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಗಳು ಎಷ್ಟಿದೆ ಮಕ್ಕಳೇ? ಇಲ್ಲಿ ಒಂದೇ ಒಂದಿದೆ, ಅದನ್ನ ಹಾಗೆ ಬರ್ಕೊಳ್ಳೋಣ. ನೆಕ್ಸ್ಟ್ ಎಕ್ಸ್ ಗೆ ಬರೋಣ. ಎಕ್ಸ್ ಗಳೆಷ್ಟಿವೆ? ಇಲ್ಲೊಂದಿದೆ, ಇಲ್ಲೊಂದಿದೆ. 12x ಪ್ಲಸ್ 12x ಪ್ಲಸ್ 2x ಅಂದ್ರೆ ಏನ್ ಮಾಡ್ಬೇಕು? ಎರಡು ಸಂಖ್ಯೆಗಳನ್ನ, ಎರಡು ಪದಗಳನ್ನ ಕೂಡಿಸ್ಬೇಕು. ಪದ ಇದು ಅಲ್ವಾ, ಟರ್ಮ್ ಇದು. ಯಾಕೆ ಅಂದ್ರೆ ಒಂದು ಚರಾಕ್ಷರ ಮತ್ತೆ ಒಂದು ಸ್ಥಿರಾಂಕ ಇದೆ, ಪದ ಇದು. 12x ಅಲ್ಲಿ 2x ಅನ್ನ ಕೂಡಿಸ್ತೀರಾ, ಎಷ್ಟು ಬರುತ್ತೆ ನಿಮ್ಗೆ? 14x ಬರುತ್ತೆ, ರೈಟ್? ಸ್ಥಿರಾಂಕ ಎಷ್ಟಿದೆ ಇಲ್ಲಿ? ಕೇವಲ ಒಂದೇ ಒಂದಿದೆ, ಪ್ಲಸ್ 8. ಅದನ್ನ ಹಾಗೆ ಬರ್ಕೊಳ್ಳೋಣ. ಈಸ್ ಈಕ್ವಲ್ ಟು 0. ಇವಾಗ ನನ್ಗೆ ಹೇಳಿ, ಇಲ್ಲಿ ನಮ್ಗೆ ಏನ್ ಬಂತು? ಚರಾಕ್ಷರದ ಘಾತಗಳು ಇಳಿಕೆ ಕ್ರಮದಲ್ಲಿ ಬಂತು. ಇನ್ನೂ ನಾನು ಸಿಂಪ್ಲಿಫೈ ಮಾಡೋದಕ್ಕೆ ಸಾಧ್ಯ ಇಲ್ಲ, ರೈಟ್? ಎಲ್ಲಾ ಕಡೆ ಎಕ್ಸ್ ಕ್ಯೂಬ್ ಎಷ್ಟಿದೆ, ಎಕ್ಸ್ ಸ್ಕ್ವೇರ್ ಎಷ್ಟಿದೆ, ಎಕ್ಸ್ ಎಷ್ಟಿದೆ, ಅದನ್ನ ಕರೆಕ್ಟ್ ಆಗಿ ಬರ್ಕೊಂಡಾಯ್ತು. ಈಗ ಇಲ್ಲಿ ಬಂದಿರುವಂತಹ ಸಮೀಕರಣ ವರ್ಗ ಸಮೀಕರಣ ಆಗಿದೆಯೇ ಪರೀಕ್ಷಿಸಿ ಅಂತ ಕೇಳಿದ್ರೆ ಅದು ಆಗಿದೆನಾ ಅಥವಾ ಇಲ್ವಾ? ಇದನ್ನ ನೀವ್ ಹೇಳ್ಬೇಕು ಇವಾಗ. ಎಸ್, ವೆರಿ ಗುಡ್, ವೆರಿ ಫೈನ್ ಆನ್ಸರ್. ಇಲ್ಲ ಅಂತ ಎಷ್ಟು ಜನ ಹೇಳ್ತಿದ್ದೀರಾ? ಎಸ್ ಮ್ಯಾಮ್ ಅಂತ ಹೇಳ್ತಿದ್ದೀರಾ. ಓಕೆ, ಯಾವ್ದಾಗತ್ತಿದು? ನೋ ಮ್ಯಾಮ್. ಎಸ್, ವೆರಿ ಗುಡ್. ಇದು ವರ್ಗ ಸಮೀಕರಣ ಆಗೋದಿಲ್ಲ. ಯಾಕೆ? ನಾನೇನ್ ಹೇಳಿದೆ? ಚರಾಕ್ಷರದ ಗರಿಷ್ಠ ಘಾತ 2 ಇರ್ಬೇಕು, ಆವಾಗ ಮಾತ್ರ ವರ್ಗ ಸಮೀಕರಣ ಆಗತ್ತೆ. ಇಲ್ಲಿ ಬಂದಿರುವಂತಹ ಸಮೀಕರಣದಲ್ಲಿ ಚರಾಕ್ಷರದ ಗರಿಷ್ಠ ಘಾತ ಎಷ್ಟಿದೆ ಮಕ್ಕಳೇ? ಒಂದ್ಸತಿ ನೋಡಿ.
3 ಇದೆ ಅಲ್ವಾ? 3 ಅಂತಂದ್ರೆ ಅದು ವರ್ಗ ಸಮೀಕರಣ ಆಗೋದಿಲ್ಲ, ರೈಟ್? ಹಾಗಾಗಿ ಇದು ನಾವು ಕೊನೆಗೆ ಕನ್ಕ್ಲೂಷನ್ ಏನಂತ ಬರೀಬೇಕು, ಇದು ax² ಪ್ಲಸ್ bx ಪ್ಲಸ್ c ರೂಪದಲ್ಲಿ ಇಲ್ಲ, ಈಕ್ವಲ್ ಟು 0 ರೂಪದಲ್ಲಿ ಇಲ್ಲ. ಹಾಗಾಗಿ ಇದು ವರ್ಗ ಸಮೀಕರಣ ಅಲ್ಲ, ವರ್ಗ ಸಮೀಕರಣ ಅಲ್ಲ. ಇದು ನಮ್ಮ ಕನ್ಕ್ಲೂಷನ್. ಓಕೆ, ಸೊ ಇದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಯಾರಿಗೆ ಅರ್ಥ ಆಗಿಲ್ಲ ಒಂದ್ಸತಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಇದನ್ನ ನೋಟ್ ಡೌನ್ ಮಾಡ್ಕೊಳ್ರಿ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿ ನನ್ಗೆ ಯಾವ ಸೂತ್ರದಲ್ಲಿ ಹಾಕ್ತೀನಿ ಅದು ಇಂಪಾರ್ಟೆಂಟ್. ಇದು a ಪ್ಲಸ್ ಬಿ ಬ್ರಾಕೆಟ್ ಕ್ಯೂಬ್ ರೂಪದಲ್ಲಿ ಇದೆ. ಸೊ a ಪ್ಲಸ್ ಬಿ ಬ್ರಾಕೆಟ್ ಕ್ಯೂಬ್ ಸೂತ್ರವನ್ನ ಬಳಸ್ತೀನಿ, ಅದರಲ್ಲಿ ಈ ಬೆಲೆಗಳನ್ನ ಹಾಕಿದ್ರೆ ಮುಗಿದೋಯ್ತು. ನೆಕ್ಸ್ಟ್ ಏನ್ ಕೆಲಸ ಮಾಡೋದು, ಎಕ್ಸ್ ಕ್ಯೂಬ್ಗಳು ಎಷ್ಟಿದೆ, x² ಎಷ್ಟಿದೆ, x ಎಷ್ಟಿದೆ, ಸ್ಥಿರಾಂಕ ಎಷ್ಟಿದೆ, ಅದನ್ನ ಎಲ್ಲವನ್ನ ಸೇರಿಸಿ ನಾವು ಸಿಂಪ್ಲಿಫೈ ಮಾಡ್ತಾ ಮಾಡ್ತಾ ಬರೋದು. ಕೊನೆಗೆ ಒಂದು ಇಕ್ವೇಶನ್ ನಮ್ಗೆ ಸಿಗತ್ತೆ, ಅದು ax² ಪ್ಲಸ್ bx ಪ್ಲಸ್ c ರೂಪದಲ್ಲಿ ಇದೆನಾ ಅಥವಾ ಇಲ್ವಾ ಅಂತ ನಾವು ಹೇಳ್ಬೋದು. ಇದು ನಿಮ್ಗೆ ಹೋಮ್ ವರ್ಕ್ ಅಂತ ನಾನು ಹೇಳಿದೆ. ಎಸ್ ಮೈ ಡಿಯರ್ ಚಿಲ್ಡ್ರನ್, ರಿಮೆಂಬರ್, ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ x³ ಮೈನಸ್ 4x² ಮೈನಸ್ x ಪ್ಲಸ್ 1 ಅಂತ ಇದೆ, ಇದನ್ನ ಸಿಂಪ್ಲಿಫೈ ಮಾಡೋದು ಬೇಡ, ಅದು ಹೇಗಿದೆ ಹಾಗೆ ಬರ್ಕೊಡಿ. ಇಲ್ಲಿ ಇದನ್ನ ಮಾತ್ರ ಸಿಂಪ್ಲಿಫೈ ಮಾಡಿ. ಹೇಗೆ? ಇದು ನಮ್ಗೆ a ಮೈನಸ್ ಬಿ ಬ್ರಾಕೆಟ್ ಕ್ಯೂಬ್ ರೂಪದಲ್ಲಿ ಇದೆ. ಕರೆಕ್ಟ್ ಆಗಿ ನೋಟ್ ಡೌನ್ ಮಾಡ್ಕೊಳ್ರಿ. ನಾನ್ ನಿಮ್ಗೆ ಕಂಪ್ಲೀಟ್ ಪೂರ್ತಿ ಎಲ್ಲ ಸಾಲ್ವ್ ಮಾಡಿ ಹೇಳ್ತೀನಿ, ಬಟ್ ಆನ್ಸರ್ ನೀವೇ ಹೇಳ್ಬೇಕು. a ಮೈನಸ್ ಬಿ ಬ್ರಾಕೆಟ್ ಕ್ಯೂಬ್ ರೂಪದಲ್ಲಿ ಇದೆ ಅಂದ್ರೆ a³ ಮೈನಸ್ b³ ಮೈನಸ್ 3ab ಇಂಟು a ಮೈನಸ್ ಬಿ ಅಂತ ಸೂತ್ರ ಬರುತ್ತೆ ಅಲ್ವಾ? a³ ಮೈನಸ್ b³ ಮೈನಸ್ 3ab ಇಂಟು a ಮೈನಸ್ ಬಿ. ಇನ್ನು ಮಾಡಿದ್ರೆ a³ ಮೈನಸ್ b³ ಮೈನಸ್ 3a ಇಂಟು a² b. ಮೇಲ್ ಹೇಗ್ ಮಾಡಿದ್ವಿ ಅದೇ ತರಹ ಇಲ್ಲೂ ಕೂಡ ಮಾಡೋದು. ಒಂದ್ ಸ್ಮಾಲ್ ಕರೆಕ್ಷನ್, ಸ್ಮಾಲ್ ಏನಪ್ಪಾ ಅಂತಂದ್ರೆ ಮೈನಸ್ ಇಂಟು ಮೈನಸ್ ಏನಾಗತ್ತೆ, ಪ್ಲಸ್ ಆಗತ್ತೆ. ಸೊ ಎಷ್ಟೋ ಜನ ಮಕ್ಕಳು ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋದು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ, ಇಲ್ಲಿ ಪ್ಲಸ್ ಚಿಹ್ನೆ ಬರುತ್ತೆ, ನೆನ್ಪಿಟ್ಟುಕೊಳ್ರಿ. 3ab ಇಂಟು b ಏನಾಗತ್ತೆ, b² ಆಗತ್ತೆ. a³ ಮೈನಸ್ b³ ಮೈನಸ್ 3a ಇಂಟು a² ಇಂಟು b ಪ್ಲಸ್ 3ab². ಈ ಒಂದು ಸೂತ್ರದಲ್ಲಿ ನಾವೇನ್ ಮಾಡ್ಬೇಕು, ಇದರ ಬೆಲೆಯನ್ನ ಹಾಕ್ಬೇಕು. a ಅಂತಂದ್ರೆ x³ ಇದೆ, b ಅಂತಂದ್ರೆ 2³ ಇದೆ, ರೈಟ್? 3 ಇಂಟು x² ಇಂಟು 2 ಪ್ಲಸ್ 3 ಇಂಟು x ಇಂಟು 2². ಆಯ್ತಲ್ವಾ? ಪೂರ್ತಿ ಸಿಂಪ್ಲಿಫೈ ಮಾಡಿ ತೋರಿಸಿದೆ. ಇದನ್ನ ನಿಮ್ ಕೆಲಸ ಏನು, ಇದನ್ನ ಸಿಂಪ್ಲಿಫೈ ಮಾಡಿ ನೆಕ್ಸ್ಟ್ ಈ ಕಡೆ ಭಾಗ ಅಂದ್ರೆ ಬಲಭಾಗದಲ್ಲಿ ಇರುವಂತಹ ಬೆಲೆಗಳನ್ನ ನಾವು ಎಡಭಾಗಕ್ಕೆ ತಗೊಂಡ್ ಬರ್ಬೇಕು. ಯಾವ್ದು ಕ್ಯಾನ್ಸಲ್ ಆಗತ್ತೆ ಕ್ಯಾನ್ಸಲ್ ಮಾಡಿ ಕೊನೆಗೆ ಬರುವಂತಹ ಒಂದು ಇಕ್ವೇಶನ್ ನಮ್ಗೆ ax² ಪ್ಲಸ್ bx ಪ್ಲಸ್ c ರೂಪದಲ್ಲಿ ಬರ್ಬೇಕು. ಅಂದಾಗ ಮಾತ್ರ ಅದು ವರ್ಗ ಸಮೀಕರಣ ಆಗುತ್ತೆ. ಸೊ ಇದು ಹೋಮ್ ವರ್ಕ್ ನಿಮ್ಗೆ. ನೆಕ್ಸ್ಟ್ ಏನಿದೆ, ಕೇವಲ ಸಮೀಕರಣ ರೂಪದಲ್ಲಿನೇ ನಮ್ಗೆ ಲೆಕ್ಕಗಳನ್ನ ಕೊಡ್ಬೇಕು ಅಂತ ಏನಿಲ್ಲ. ಏನಾಗುತ್ತೆ, ಕೆಲವೊಂದ್ ಸರ್ತಿ ಈ ತರಹನು ಕೊಡ್ತಾರೆ. ಏನಿದೆ ಅಂತ ಚೆಕ್ ಮಾಡೋಣ ಮಕ್ಕಳಲ್ಲಿ. ಕೆಳಗಿನ ಸನ್ನಿವೇಶಗಳನ್ನು ವರ್ಗ ಸಮೀಕರಣಗಳ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಇದೆ. ಸೊ ಇದನ್ನ ನೋಟ್ ಡೌನ್ ಮಾಡ್ಕೊಳ್ರಿ, ಪ್ರಶ್ನೆ ಸಹಿತ ನೋಟ್ ಡೌನ್ ಮಾಡ್ಕೊಳ್ರಿ. ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣವು 528 ಮೀಟರ್² ಆಗಿದೆ. ನಿವೇಶನದ ಉದ್ದವು ಮೀಟರ್ಗಳಲ್ಲಿ, ಅದರ ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಕರೆಕ್ಟ್ ಆಗಿ ನೋಡ್ಕೊಳ್ರಿ, ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಆ ನಿವೇಶನದ ಉದ್ದ ಮತ್ತು ಅಗಲಗಳನ್ನ ನಾವು ಕಂಡುಹಿಡಿಬೇಕು. ಇಲ್ಲಿ ನಮ್ಗೆ ಏನ್ ಕೇಳಿದಾರೆ ಪ್ರಶ್ನೆ, ಕೇವಲ ಸನ್ನಿವೇಶಗಳನ್ನು ವರ್ಗ ಸಮೀಕರಣಗಳ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದ್ರೆ ನೀವು ಯಾವ ರೂಪದಲ್ಲಿ ವ್ಯಕ್ತಪಡಿಸ್ಬೇಕು, ax² ಪ್ಲಸ್ bx ಪ್ಲಸ್ c ರೂಪದಲ್ಲಿ ವ್ಯಕ್ತಪಡಿಸ್ಬೇಕು. ಇಷ್ಟು ಬಂದ್ರೆ ಮುಗೀತು, ಪೂರ್ತಿ ಲೆಕ್ಕ ಮಾಡಿ ಅಂತ ಹೇಳಿಲ್ಲ, ಕೇವಲ ಈ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಏನ್ ಮಾಡೋಣ, ಆಯತಾಕಾರದ ನಿವೇಶನ ಒಂದ್ ಜಾಗ ಇದೆ. ಈ ಆಯತಾಕಾರದ ನಿವೇಶನದ ಒಟ್ಟು ವಿಸ್ತೀರ್ಣ
520 ಅಲ್ವಾ. ನೆಕ್ಸ್ಟ್ ವಿಸ್ತೀರ್ಣ ಅಂದಾಗ ಆಯತದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಏನು? ಉದ್ದ ಇಂಟು ಅಗಲ ಈಸ್ ಈಕ್ವಲ್ ಟು 528 ಅಂತ ಕೊಟ್ಟಿದ್ದಾರೆ. ಉದ್ದವನ್ನ ನಾವು ಇದು ಎಲ್ ಇಂಟು ಬಿ ಈಸ್ ಈಕ್ವಲ್ ಟು 528 ಮೀಟರ್ ಸ್ಕ್ವೇರ್ ಅಂತ ಅರ್ಥ. ಹೌದಾ? ಇದು ನಮಗ್ ಗೊತ್ತಿದೆ. ಆಯತದ ವಿಸ್ತೀರ್ಣವನ್ನ ಕಂಡು ಹಿಡಿಯುವ ಸೂತ್ರ ಉದ್ದ ಇಂಟು ಅಗಲ, ಎಲ್ ಇಂಟು ಬಿ ಈಕ್ವಲ್ ಟು 528 ಮೀಟರ್ ಸ್ಕ್ವೇರ್. ಏನ್ ಕೊಟ್ಟಿದ್ದಾರೆ ಅದನ್ನ ಕರೆಕ್ಟ್ ಆಗಿ ಬರಿತಾ ಹೋಗೋಣ. ಇದನ್ನ ಬರ್ಕೊಳ್ರಿ. ಆಯತಾಕಾರದ ನಿವೇಶನದ ವಿಸ್ತೀರ್ಣ ಎಷ್ಟಿದೆ ಮಕ್ಕಳೇ? 528 ಮೀಟರ್ ಸ್ಕ್ವೇರ್. ಏನ್ ಕೊಟ್ಟಿದ್ದಾರೆ ಅದನ್ನೇ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಏನ್ ಮಾಡೋಣ? ಉದ್ದವು ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ ಅಂತಂದ್ರೆ ಇಲ್ಲಿ ನಮ್ಗೆ ವಿಸ್ತೀರ್ಣದಲ್ಲಿ ಉದ್ದ ಮತ್ತು ಅಗಲ ಬೇಕು ಅಲ್ವಾ. ಹಾಗಿದ್ರೆ ಉದ್ದವನ್ನ ಅವ್ರು ಕೊಟ್ಟಿದ್ದಾರೆ ಏನಂತ? ಅಗಲದ 2ರಷ್ಟಕ್ಕಿಂತ 1 ಹೆಚ್ಚು ಅಂತ. ಹಾಗಾದ್ರೆ ಮೊದಲು ನಾವೇನ್ ಮಾಡೋಣ? ಅಗಲವನ್ನ ಎಕ್ಸ್ ಮೀಟರ್ ಆಗಿರಲಿ ಅಂತ ತಗೊಳ್ಳೋಣ. ಅಗಲವನ್ನ ಏನಂತ ತಗೊಳ್ಳೋಣ? ಎಕ್ಸ್ ಮೀಟರ್ ಆಗಿರಲಿ. ಉದ್ದ ಅಗಲದ ನೋಡಿ ಇಲ್ಲಿ ಅಗಲದ 2ರಷ್ಟಕ್ಕಿಂತ, ಅಗಲದ 2ರಷ್ಟು ಅಂದ್ರೆ 2x ಅಂತ ಬರಿತೀವಿ. 1 ಹೆಚ್ಚಾಗಿದೆ, 1 ಹೆಚ್ಚಾಗಿದೆ ಅಂದ್ರೆ +1 ಅಂತ ಬರಿತೀವಿ. ಉದ್ದವು ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಅರ್ಥ ಆಯ್ತಾ? 2x + 1 ಮೀಟರ್ ಅಂತ ಬರಿತೀವಿ. ಹಾಗಾದ್ರೆ ಸೂತ್ರವನ್ನ ಹಾಕೋಣ. ಆಯತದ ವಿಸ್ತೀರ್ಣ ಈಕ್ವಲ್ ಟು ಉದ್ದ ಇಂಟು ಅಗಲ, ಎಲ್ ಇಂಟು ಬಿ ಅಂತ ಹೇಳ್ತೀವಿ. ಲೆಂತ್ ಇಂಟು ಬ್ರೆಡ್, ರೈಟ್? ನೆಕ್ಸ್ಟ್ ವಿಸ್ತೀರ್ಣ 528 ಅಂತ ನಮಗೆ ಕೊಟ್ಟಿದ್ದಾರೆ. ಉದ್ದ 2x + 1, ಅಗಲ x. ಅಗಲವನ್ನ ನಾವು x ಅಂತ ತಗೊಂಡಿದೀವಿ, ಉದ್ದವನ್ನ 2x + 1 ಮೀಟರ್ ಅಂತ ನಾವು ತಗೊಂಡಿದೀವಿ ಅಲ್ವಾ. 528 ಈಸ್ ಈಕ್ವಲ್ ಟು x ಇಂಟು 2x, 2x² ಪ್ಲಸ್ x ಇಂಟು 1 x ಆಗತ್ತೆ. ನೆಕ್ಸ್ಟ್ ಏನ್ ಮಾಡೋಣ? ನಾವು ಈ 528ನ ಈ ಕಡೆ ಶಿಫ್ಟ್ ಮಾಡೋಣ. ಓಕೆ, ಅವಾಗ ಏನಾಗತ್ತೆ? 2x² ಪ್ಲಸ್ x, ಈ 528 ಈ ಕಡೆ ಬಂದ್ರೆ -528 ಆಗತ್ತೆ, ಈಕ್ವಲ್ ಟು 0. ಇವಾಗ ಮಕ್ಕಳೇ ಇದು ಯಾವ ರೂಪದಲ್ಲಿ ಬಂತು? ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ರೂಪದಲ್ಲಿ ಬಂತು. ಬಂತಾ ಇಲ್ವಾ? ಬಂತಲ್ಲ? ಎಸ್. ಇಷ್ಟೇ ನಮ್ಗೆ ಅವ್ರು ಏನ್ ಕೇಳಿದ್ದಾರೆ? ವ್ಯಕ್ತಪಡಿಸಿ, ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ ಅಂದಾಗ ಇಷ್ಟೇ ಮಾಡ್ಬೇಕು. ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ನೆಕ್ಸ್ಟ್ ನಮ್ ಪ್ರಶ್ನೆಗಳಿದೆ. ಅಲ್ಲಿ ನಮ್ಗೆ 3 ಅಂಕಕ್ಕೆ ಬರುವಂತಹ ಪ್ರಶ್ನೆಗಳು ಇದೆ. ಅದನ್ನ ನಾವು ಮತ್ತೆ ಮುಂದೆ ಬಿಡಿಸೋಣ. ಆದ್ರೆ ಇಲ್ಲಿ ನಮ್ಗೆ ಕೇಳಿದ್ದೇನು? ಕೇವಲ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. ಓಕೆ, ಅರ್ಥ ಆಯ್ತಾ? ನೋಟ್ ಡೌನ್ ಮಾಡ್ಕೊಂಡ್ರ? ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಎಸ್, ನೆಕ್ಸ್ಟ್ ಏನಿದೆ ಪ್ರಶ್ನೆಯನ್ನ ನೋಡಿ. ರೋಹನ್ನನ ತಾಯಿಯು ಅವನಿಗಿಂತ 26 ವರ್ಷ ದೊಡ್ಡವಳಾಗಿದ್ದಾಳೆ. ರೋಹನನ ತಾಯಿ ಅವನಿಗಿಂತ 26 ವರ್ಷ ದೊಡ್ಡವಳಾಗಿದ್ದಾಳೆ. 3 ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧವು 360 ಆಗತ್ತೆ. ಯಾವಾಗ? 3 ವರ್ಷಗಳ ನಂತರ. ನಾವು ರೋಹನ್ನನ ಈಗಿನ ವಯಸ್ಸನ್ನ ಕಂಡು ಹಿಡಿಯಲು ಬಯಸುತ್ತೇವೆ. ಇದು ಲೆಕ್ಕನೇ, ಆದ್ರೆ ನಾವು ಎಲ್ಲಿವರೆಗೂ ಬಿಡಿಸ್ಬೇಕು ಇದನ್ನ? ನಮ್ಗೆ ಆದರ್ಶ ರೂಪದಲ್ಲಿ ಬರೋವರೆಗೂ ಬಿಡಿಸ್ಬೇಕು. ಎಷ್ಟು ಜನ ಇದ್ದಾರೆ ಇಲ್ಲಿ? ರೋಹನ್ ಮತ್ತೆ ರೋಹನ್ನನ ತಾಯಿ ಇಬ್ರಿದ್ದಾರೆ. ಅವ್ರ ವಯಸ್ಸುಗಳು ನಮ್ಗೆ ಎಷ್ಟು ಅಂತ ಗೊತ್ತಿಲ್ಲ, ಹೌದಾ? ಹಾಗಾಗಿ ಇದನ್ನ ರೋಹನ್ನನ ಈಗಿನ ವಯಸ್ಸನ್ನ ಎಕ್ಸ್ ಆಗಿರಲಿ ಅಂತ ತಗೋಣ. ರೋಹನ್ನನ ಈಗಿನ ವಯಸ್ಸನ್ನ ನಾವು ಕಂಡುಹಿಡಿಬೇಕು. ಅದೇನು ಅಂತ ನಮ್ಗೆ ಗೊತ್ತಿಲ್ಲ, ಹಾಗಾಗಿ ಎಕ್ಸ್ ಅಂತ ತಗೊಳ್ಳೋಣ. ನೆಕ್ಸ್ಟ್ ಅವ್ರು ಏನ್ ಹೇಳ್ತಾರೆ? ರೋಹನ್ನನ ತಾಯಿಯು ಅವನಿಗಿಂತ 26 ವರ್ಷ ದೊಡ್ಡವರಾಗಿದ್ದಾರೆ. ಅಂದ್ರೆ ದೊಡ್ಡವಳಾಗಿದ್ದಾಳೆ ಅಂದಾಗ, ದೊಡ್ಡವಳು ಅಂತಂದ್ರೆ ಪ್ಲಸ್ ಹಾಕ್ತಿವಿ ಅಲ್ವಾ? ಎಕ್ಸ್ ಪ್ಲಸ್ 26 ಆಗತ್ತೆ, ರೈಟ್? ರೋಹನ್ನನ ವಯಸ್ಸು ಎಕ್ಸ್ ಆಗಿರಲಿ, ರೋಹನ್ನನ ತಾಯಿಯ ವಯಸ್ಸು ಅವನಿಗಿಂತ 26 ವರ್ಷ ದೊಡ್ಡವರು ಅಂತಂದ್ರೆ ಎಕ್ಸ್ ಪ್ಲಸ್ 26. ನೆಕ್ಸ್ಟ್ ಹೇಳಿಕೆ ನೋಡಿದ್ರೆ 3 ವರ್ಷಗಳ ನಂತರ,
3 ವರ್ಷಗಳ ನಂತರ ಅಂತಂದಾಗ ಏನಾಗತ್ತೆ, ಇಬ್ರಿಗೂ ಕೂಡ 3 ವರ್ಷ ಹಾಕ್ಬೇಕು. ಈ ತರಹದ ಲೆಕ್ಕಗಳನ್ನ ನಾವು ಹಿಂದೆ ಬಿಡಿಸಿದೀವಿ, ರೈಟ್? 5 ವರ್ಷಗಳ ನಂತರ, 5 ವರ್ಷಗಳ ಹಿಂದೆ, 10 ವರ್ಷಗಳ ಮುಂದೆ ಅಲ್ವಾ ಬಿಡಿಸಿದೀವಿ. ಸೊ 3 ವರ್ಷಗಳ ನಂತರ ಇದನ್ನ ಕರೆಕ್ಟ್ ಆಗಿ ನೋಟ್ ಡೌನ್ ಮಾಡ್ಕೊಳ್ರಿ. 3 ವರ್ಷಗಳ ನಂತರ ಅಂದಾಗ ಇಬ್ಬರಿಗೂ ಕೂಡ 3 ವರ್ಷ ಆಡ್ ಮಾಡ್ತೀರಾ. ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 26 ಪ್ಲಸ್ 3. ಯಾಕೆ? 3 ವರ್ಷದ ನಂತರ. ಎಕ್ಸ್ ಪ್ಲಸ್ 3 ಈಕ್ವಲ್ ಟು 26 ಪ್ಲಸ್ 3 ಮಾಡಿದ್ರೆ 29, ಎಕ್ಸ್ ಪ್ಲಸ್ 3 ಈ ಎಕ್ಸ್ ಪ್ಲಸ್ 29 ಹೇಗ್ ಬಂತು? ಇಲ್ಲಿ ನೋಡಿ, 3 ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧವನ್ನ ಕೊಟ್ಟಿದ್ದಾರೆ 36. ಗುಣಲಬ್ಧ ಅಂತ ಯಾವಾಗ ಹೇಳ್ತೀವಿ? ಎ ಇಂಟು ಬಿ ಎಕ್ಸ್ ಇಂಟು ವೈ, ರೈಟ್? ಇದಕ್ಕೆ ನಾವು ಗುಣಲಬ್ಧ ಅಂತ ಹೇಳ್ತೀವಿ, ಅಂದ್ರೆ ಎರಡು ಸಂಖ್ಯೆಯನ್ನ ಗುಣಿಸೋದು. ಇಲ್ಲೂ ಕೂಡ ನಾವು ಅದನ್ನೇ ಮಾಡಿದ್ವಿ. ಎಕ್ಸ್ ಪ್ಲಸ್ 3 ರೋಹನನ ವಯಸ್ಸು, ಅವನ ತಾಯಿಯ ವಯಸ್ಸುಗಳ ಗುಣಲಬ್ಧ ಅಂದಾಗ ನಾವು ಈ ರೀತಿ ಬರ್ಕೋತೀವಿ, ಈಕ್ವಲ್ ಟು 360. ನೆಕ್ಸ್ಟ್ ಈ ಸಂಖ್ಯೆಯಿಂದ ಎಕ್ಸ್ ದಿಂದ ಇದಕ್ಕೆ ಗುಣಾಕಾರ ಮಾಡೋಣ, 3ರಿಂದ ಮತ್ತೆ ಎಕ್ಸ್ ಪ್ಲಸ್ 29ಗೆ ಗುಣಾಕಾರ ಮಾಡೋಣ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 29 29x ಪ್ಲಸ್ 3 ಇಂಟು ಎಕ್ಸ್ 3x 29 3 87 ಈಸ್ ಈಕ್ವಲ್ ಟು 360. ನೆಕ್ಸ್ಟ್ ಏನ್ ಮಾಡ್ತೀರಾ ಮಕ್ಕಳೇ? ಎಕ್ಸ್ ಸ್ಕ್ವೇರ್, ಎಷ್ಟು ಎಕ್ಸ್ ಗಳಿವೆ ಇಲ್ಲಿ? 29x 3x. ಎರಡನ್ನೂ ಕೂಡಿಸ್ತೀರಾ, ಸಜಾತಿ ಪದಗಳು. ಹಾಗಿದ್ರೆ ಪ್ಲಸ್ ಇದೆ ಎರಡು ಕಡೆ, 32x ಆಯ್ತು ಪ್ಲಸ್ 87. ಈ 360 ಈ ಕಡೆ ಶಿಫ್ಟ್ ಮಾಡಿದ್ರೆ ಅದು ಮೈನಸ್ ಆಗತ್ತೆ, ಮೈನಸ್ 360 ಆಗತ್ತೆ. ಇವಾಗ ಎಕ್ಸ್ ಸ್ಕ್ವೇರ್ 32x ಮೈನಸ್, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ, ಹಾಗಾಗಿ ಮೈನಸ್ ಬರಿತೀವಿ. 360ರಲ್ಲಿ 87 ಕಳೀತೀರಾ, ಎಷ್ಟು ಬರುತ್ತೆ? ಮೈನಸ್ 273 ಈಸ್ ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಪ್ಲಸ್ 32x ಮೈನಸ್ 273 ಈಕ್ವಲ್ ಟು 0. ಇದು ನಮ್ಮ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬಂತ ಇಲ್ವಾ? ಬಂದಿದೆ ಅಲ್ವಾ? ಹಾಗಾದ್ರೆ ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದ್ರೆ ಈ ರೀತಿ ಮಾಡಿ ಬರ್ಕೊಂಡ್ರ? ಓಕೆ, ಇದನ್ನ ನಾವು ಆಮೇಲೆ ಚರ್ಚೆ ಮಾಡೋಣ ನಾಳೆ. ಓಕೆ, ಎಸ್, ಒಂದೇ ನಿಮಿಷ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ನಾವು ಇವತ್ತು ಏನನ್ನ ಡಿಸ್ಕಸ್ ಮಾಡಿದ್ವಿ ಅದರ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಎಸ್, ಎಲ್ಲರೂ ರೆಡಿ ಇದ್ದೀರಾ? ಹಾಗಿದ್ರೆ ವರ್ಗ ಸಮೀಕರಣ ಎಷ್ಟು ನಾನು ಹೇಳಿದ್ದೀನಿ ಅಷ್ಟನ್ನೇ ಕೇಳ್ತೀನಿ. ವರ್ಗ ಸಮೀಕರಣದ ಸಾಮಾನ್ಯ ರೂಪ ಏನಾಗಿರತ್ತೆ? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಆಗಿರತ್ತಾ? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಆಗಿರತ್ತಾ? ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಆಗಿರತ್ತಾ? ಅಥವಾ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಈಕ್ವಲ್ ಟು 0 ಆಗಿರತ್ತಾ? ಯಾವುದು ಆನ್ಸರ್ ಆಗತ್ತೆ? ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡಿ. ನನಗೆ ಯಾವ್ದು ಕರೆಕ್ಟ್ ಆಗತ್ತೆ ನಿಮ್ಗೆ? ಆಪ್ಷನ್ ಎ ಇಸ್ ರೈಟ್ ಆರ್ ಬಿ ಇಸ್ ರೈಟ್, ಸಿ ಆರ್ ಡಿ? ಯಾವ ಆಪ್ಷನ್ ಕರೆಕ್ಟ್ ಆಗತ್ತೆ? ಎಸ್ ಮೈ ಡಿಯರ್ ಚಿಲ್ಡ್ರನ್, ಯಾವ್ದು ಕರೆಕ್ಟ್ ಆಗತ್ತೆ? ಎಸ್, ಎ ಬಿ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ಎ ಬಿ. ಎಸ್, ವೆರಿ ಗುಡ್ ವೆರಿ ಗುಡ್, ಎಲ್ರು ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ದೀರಾ. ಬಿ ಕರೆಕ್ಟ್ ಆಗತ್ತೆ. ಸ್ವಲ್ಪ ನೀವು ಯೋಚನೆ ಮಾಡಿ, ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ನೋಡಿದ ತಕ್ಷಣ ಏನ್ ಅನ್ಸುತ್ತೆ? ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದೆ ಅಲ್ಲ ಅಂತ ನಾವು ಡೈರೆಕ್ಟ್ ಆಗಿ ಹಾಕಿ ಬಂದ್ಬಿಡ್ತೀವಿ. ಬಟ್ ಯೋಚನೆ ಮಾಡ್ಬೇಕು, ಇಲ್ಲಿ ನಮಗೆ ವರ್ಗ ಸಮೀಕರಣ ಅಂತ ಕೊಟ್ಟಿದ್ದಾರೆ, ವರ್ಗ ಬಹುಪದೋಕ್ತಿ ಅಂತ ಕೊಟ್ಟಿಲ್ಲ. ವರ್ಗ ಸಮೀಕರಣ ಅಂದಾಗ ಈಕ್ವಲ್ ಟು ಸೈನ್ ಬರ್ಬೇಕು. ಯಾವ್ದ್ರಲ್ಲಿದೆ? ಇವು ಮೂರರಲ್ಲೂ ಇದೆ. ನೆಕ್ಸ್ಟ್ ಪ್ರಶ್ನೆ ಏನ್ ಬರುತ್ತೆ? ವರ್ಗ ಸಮೀಕರಣ ಅಂತ ಬಂದಾಗ ಚರ ಅಕ್ಷರದ ಗರಿಷ್ಠ ಘಾತ 2 ಇರ್ಬೇಕು. ಇಲ್ಲೂ ಇದೆ, ಇಲ್ಲೂ ಇದೆ. ಮಿಸ್ ಹೇಳಿದಾರೆ ಏನಂತ? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0. ಇದು ಮಿಶ್ರ ವರ್ಗ ಸಮೀಕರಣ. ಇದು ಕೂಡ ವರ್ಗ ಸಮೀಕರಣನೇ. ಹೇಗೆ? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಈಕ್ವಲ್ ಟು 0. ಇದು ಯಾವ ವರ್ಗ ಸಮೀಕರಣ? ಇದು ಶುದ್ಧ ವರ್ಗ ಸಮೀಕರಣ ಅಲ್ವಾ? ನೆಕ್ಸ್ಟ್ ನಮಗ್ ಪ್ರಶ್ನೆ ಕಾಡತ್ತೆ,
ಇದು ಕರೆಕ್ಟಾ ಇದು ಕರೆಕ್ಟಾ ಅಂತ ಯಾವುದಕ್ಕೆ ನಾನು ಹಾಕ್ಬೇಕು ಅಂತ ನಿಮಗೆ ಪ್ರಶ್ನೆ ಕಾಣುತ್ತೆ. ಆವಾಗ ನೆನ್ಪಿಟ್ಕೊಳ್ರಿ, ಇಲ್ಲಿ ನಮ್ಗೆ ಕೇವಲ ವರ್ಗ ಸಮೀಕರಣದ ಆದರ್ಶ ರೂಪ ಅಥವಾ ಸಾಮಾನ್ಯ ರೂಪ ಅಂತ ಕೇಳಿದ್ರೆ ನಾವು ಇದನ್ನೇ ಹಾಕ್ಬೇಕು. ಅಲ್ಲಿ ಏನು 0 ಇರಲ್ಲ, ಬಿನು 0 ಇರಲ್ಲ. ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಶುದ್ಧ ವರ್ಗ ಸಮೀಕರಣ ಅಂತ ಕೇಳಿದ್ರೆ ಅವಾಗ ಇದನ್ನ ಹಾಕ್ತೀರಾ. ಕೇವಲ ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಕೇಳಿದ್ರೆ ನಾವು ಆಪ್ಷನ್ ಬಿ ಅನ್ನ ಚೂಸ್ ಮಾಡಿ. ಓಕೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಅದೇ ಇದೆ, ಶುದ್ಧ ವರ್ಗ ಸಮೀಕರಣದ ಸಾಮಾನ್ಯ ರೂಪ. ಕರೆಕ್ಟ್ ಆಗಿ ನೋಡಿ ಮಕ್ಕಳ, ಇಲ್ಲಿ ಶುದ್ಧ ವರ್ಗ ಸಮೀಕರಣ ಅಂತ ಪರ್ಟಿಕ್ಯುಲರ್ ಆಗಿ ಕೊಟ್ಟಿದ್ದಾರೆ. ಕೊಟ್ಟಾಗ ಇದಂತೂ ಬರಲ್ಲ. ಯಾಕೆ? ಚರಾಕ್ಷರದ ಘಾತ 2 ಇಲ್ಲ, ಹಾಗಾದ್ರೆ ಇದು ಟೋಟಲಿ ರಾಂಗ್ ಆಗುತ್ತೆ. ನೆಕ್ಸ್ಟ್ ಯಾವುದು? ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ಯಾವುದು ಕರೆಕ್ಟ್ ಆಗತ್ತೆ? ಎಸ್, ನಾನು ಇಲ್ಲೇ ಹೇಳಿದ್ದೀನಿ, ax² + c = 0 ಆಗಿರುತ್ತೆ. ಅಂದ್ರೆ ಇಲ್ಲಿ b = 0 ಆಗಿರುತ್ತೆ. b = 0 ಆಗಿದ್ರೆ ಅದು ಶುದ್ಧ ವರ್ಗ ಸಮೀಕರಣ. ಇಲ್ಲಿ ನೀವು ax² + bx + c ಅಂತ ಹಾಕ್ಬೇಡಿ. ಯಾಕೆ ಅಂದ್ರೆ ಅದು ಮಿಶ್ರ ವರ್ಗ ಸಮೀಕರಣ ಆಗತ್ತೆ. ಶುದ್ಧ ವರ್ಗ ಸಮೀಕರಣ ಅಂತ ಪರ್ಟಿಕ್ಯುಲರ್ ಆಗಿ ಕೊಟ್ರೆ ನಾವ್ ಇದನ್ನೇ ಚೂಸ್ ಮಾಡ್ತೀವಿ. ಓಕೆ, ಇಲ್ಲಿ ನಮ್ಗೆ ಬಿ ಅಂತ ಇದೆ, ಬಿ ನಮ್ಗೆ 0 ಬರುತ್ತೆ. ಇದಂತೂ ಟೋಟಲಿ ರಾಂಗ್ ಆಗತ್ತೆ. ಇವೆರಡರಲ್ಲಿ ಕನ್ಫ್ಯೂಸ್ ಆಗತ್ತೆ. ಕೇವಲ ವರ್ಗ ಸಮೀಕರಣ ಅಥವಾ ಮಿಶ್ರ ವರ್ಗ ಸಮೀಕರಣ ಅಂತ ಕೊಟ್ರೆ ಇದನ್ನ ಹಾಕಿ, ಶುದ್ಧ ವರ್ಗ ಸಮೀಕರಣ ಅಂತ ಕೊಟ್ರೆ ಇದನ್ನ ಹಾಕಿ. ಓಕೆ, ನೆಕ್ಸ್ಟ್ ಇದು ನಾನಿನ್ನು ಹೇಳಿಲ್ಲ ನಿಮ್ಗೆ. ಇಲ್ಲೊಂದಿದೆ, ವರ್ಗ ಸಮೀಕರಣದ ಆದರ್ಶ ರೂಪ. ಯಾವ್ದು ಕರೆಕ್ಟ್ ಆಗತ್ತೆ? ಈಸಿ ಇದೆ, ಹಿಂದೆ ಮುಂದೆ ಮಾಡಿಕೊಟ್ಟಿದೆ. ಯಾವ್ದು ಕರೆಕ್ಟ್ ಆಗತ್ತೆ ನೋಡಿ ಒಂದ್ಸತಿ. ಎಲ್ಲದ್ರಲ್ಲೂ ax² + bx + c ನೇ ಇದೆ, ಬಟ್ ಹಿಂದೆ ಮುಂದೆ ಮಾಡಿ ಕೊಟ್ಟಿದ್ದಾರೆ. ಯಾವ ಆಪ್ಷನ್ ಕರೆಕ್ಟ್ ಆಗತ್ತೆ? ಹೀಗೂ ಪ್ರಶ್ನೆ ಬರುತ್ತೆ. ಮಕ್ಕಳು ಇದ್ರಲ್ಲಿನೇ ಕನ್ಫ್ಯೂಸ್ ಮಾಡ್ಕೊಂಡು ತಪ್ಪು ಮಾಡೋದು. ಎಸ್, ಹೇಗ್ ಬರತ್ತೆ? ಯಾವ ಆನ್ಸರ್ ಕರೆಕ್ಟ್ ಆಗತ್ತೆ ಇಲ್ಲಿ? ಎಸ್, ಸಮ್ ಸ್ಟೂಡೆಂಟ್ಸ್ ಆರ್ ಸೇಯಿಂಗ್ ಎ, ಬಿ. ಎಸ್, ಯಾವ್ದು ಕರೆಕ್ಟ್ ಆಗತ್ತೆ ಇಲ್ಲಿ? ನೀವ್ ಅನ್ಬೋದು, ಮಿಸ್ ಎಲ್ಲಾ ಕಡೆ ax² ಇದೆ, bx ಇದೆ, c ಇದೆ. ಆದ್ರೆ ಒಂದು ನೆನ್ಪಿಟ್ಕೊಳ್ರಿ, ನಾನು ನಿಮ್ಗೆ ಲಕ್ಷಣಗಳನ್ನ ಹೇಳೋವಾಗ, ವರ್ಗ ಸಮೀಕರಣದ ಲಕ್ಷಣಗಳನ್ನ ಹೇಳೋವಾಗ ಏನಂತ ಹೇಳಿದೆ? ಚರಾಕ್ಷರದ ಘಾತಗಳು ಇಳಿಕೆ ಕ್ರಮದಲ್ಲಿ ಬರೆಯಲಾಗುತ್ತದೆ. ಹೌದಾ? ಚರಾಕ್ಷರದ ಘಾತಗಳನ್ನು ಇಳಿಕೆ ಕ್ರಮದಲ್ಲಿ. ನೀವು ನೋಡಿದ್ರೆ ಇಲ್ಲಿ 1 ಇದೆ, ಇಲ್ಲಿ 2 ಇದೆ, 0 ಇದೆ. ಇದು ಇಳಿಕೆ ಕ್ರಮದಲ್ಲಿದೆನಾ? ಇಲ್ಲ. ನೆಕ್ಸ್ಟ್ ಇಲ್ಲಿ x⁻0 ಬರುತ್ತೆ, 0 to 1 ಅಲ್ಲ. ಇಲ್ಲಿ 2 ಇದೆ, ಇಲ್ಲಿ 1 ಇದೆ, ನೆಕ್ಸ್ಟ್ x⁻0 ಬರುತ್ತೆ. ಇದು ನಮ್ಗೆ ಇಳಿಕೆ ಕ್ರಮದಲ್ಲಿ ಬರುತ್ತೆ. ಇಲ್ಲಿ ನೋಡಿದ್ರೆ 2, 1, 2, ಇದು 0 ಬರುತ್ತೆ, x⁻1. ಇದು ಕೂಡ ಇಳಿಕೆ ಕ್ರಮದಲ್ಲಿ ಇಲ್ಲ. ಹಾಗಿದ್ರೆ ಎಕ್ಸಾಕ್ಟ್ ಆಗಿ ನಮ್ಗೆ ಯಾವ್ದು ಆನ್ಸರ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಆನ್ಸರ್ ಕರೆಕ್ಟ್ ಆಗುತ್ತೆ. ಅದಕ್ಕೆ ನಾನು ಹೇಳೋದು, ಆನ್ಸರ್ ಎಲ್ಲಾ ಕಡೆ ಒಂದೇ ಇದೆ, ಬಟ್ ಹಿಂದೆ ಮುಂದೆ ಮಾಡಿ ಕೊಟ್ಟಿದ್ದಾರೆ. ಅವಾಗ ನಾವೇನ್ ಯೋಚನೆ ಮಾಡ್ಬೇಕು? ವರ್ಗ ಸಮೀಕರಣದ ಆದರ್ಶ ರೂಪವನ್ನ ನೆನಪು ಮಾಡ್ಕೋಬೇಕು. ಹೇಗಿತ್ತು? ಇಳಿಕೆ ಕ್ರಮದಲ್ಲಿ ಇತ್ತು. ರೈಟ್? ನೆಕ್ಸ್ಟ್ ನಮ್ಗೆ ಇದನ್ನ ನಾವು ನಾಳೆ ಡಿಸ್ಕಸ್ ಮಾಡೋಣ. ಒಂದೇ ನಿಮಿಷ. ಎಸ್, ಇವುಗಳನ್ನ ನಾವು ಮುಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ಹಾಗಿದ್ರೆ ಮಕ್ಕಳೇ, ಇವತ್ ನಾವು ವರ್ಗ ಸಮೀಕರಣ ಅಂತಂದ್ರೆ ಏನು, ವರ್ಗ ಸಮೀಕರಣದ ಆದರ್ಶ ರೂಪ, ಹಾಗೆ ವರ್ಗ ಸಮೀಕರಣದ ವಿಧಗಳನ್ನ ನಾವು ಡಿಸ್ಕಸ್ ಮಾಡಿದೀವಿ. ಮತ್ತೆ ಕೊಟ್ಟಿರುವಂತಹ ಸಮೀಕರಣದಲ್ಲಿ ಯಾವುದು ವರ್ಗ ಸಮೀಕರಣ ಅನ್ನೋದನ್ನ ಹೇಗೆ ಕಂಡು ಹಿಡಿಬೇಕು ಅಂತ ನೋಡಿದ್ವಿ ಅಲ್ವಾ? ಇಷ್ಟು ನಾವು ಇವತ್ತು ಅಧ್ಯಯನ ಮಾಡಿರುವಂತಹ ಕಾನ್ಸೆಪ್ಟ್. 2 ಹೋಮ್ ವರ್ಕ್ ಅನ್ನ ಕೊಟ್ಟಿದ್ದೀನಿ. ಸೊ ನಾಳೆ ನನ್ಗೆ ಫಸ್ಟ್ ಆನ್ಸರ್ ಮಾಡ್ಬೇಕು ಎಲ್ರು, ಯಾವುದು ವರ್ಗ ಸಮೀಕರಣ, ಯಾವುದು ಅಲ್ಲ. ಓಕೆ, ಇದನ್ನ ನಾವು 5ನೇ ಪ್ರಶ್ನೆ ಅಂತ ಹಾಕೊಳ್ರಿ. ಇದನ್ನ ಎಷ್ಟಿದೆ? ಇದು 8ನೇ ಪ್ರಶ್ನೆ. ಹೀಗೆ ಇದೇ ನಂಬರ್ ಅನ್ನ ಹಾಕೊಳ್ಳಿ. ಓಕೆ, ಎಸ್. ಸೊ ಹಾಗಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡೋಣ ಇವತ್ತು. ಎಸ್ ಮಕ್ಕಳೇ, ಸ್ಟಾಪ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತನ್ನ ಹೇಳ್ತಾ ನಾನು ಸ್ಟಾಪ್ ಮಾಡ್ತೀನಿ. ಏನಂತಂದ್ರೆ, ಯಾವುದೇ ಒಂದು ಕೆಲಸ ಮಾಡ್ಬೇಕಂತಂದ್ರೆ ನಾವೇನ್ ಮಾಡ್ಬೇಕು? ಧನಾತ್ಮಕ ಒಂದು ಮೈಂಡ್ ಸೆಟ್ ಇಂದ, ಧನಾತ್ಮಕ ಯೋಚನೆಯಿಂದ ಸ್ಟಾರ್ಟ್ ಮಾಡ್ಬೇಕು. ಹಾಗೇನೆ ಮಾಡ್ಬೇಕು. ಇದ್ ನನ್ ಕಡೆ ಆಗತ್ತೆ ಅಂತಂದ್ರೆ ಆ ಕೆಲಸ ಡೆಫಿನೆಟ್ಲಿ ಆಗತ್ತೆ. ಆಗೋದಿಲ್ಲ ಅಂತ ಮನ್ಸಿಗೆ ಬಂದ್ರೆ ಅದಾಗೋದೇ ಇಲ್ಲ ಅಲ್ವಾ? ಈಗ ಒಂದು ಬಿಲ್ಡಿಂಗ್ ಅನ್ನ ಹತ್ತಿರ್ತೀರ, ತುಂಬಾ ಮೇಲಿದೆ. ಸೊ ಒಂದು 100-200 ಸ್ಟೆಪ್ಸ್ ಇರತ್ತೆ.
ನಿಮ್ಗೆ ಅದನ್ನ ಹೇಗಪ್ಪ ಹತ್ತೋದು, ಅಷ್ಟು ದೂರ ಇದೆ, ಮೇಲ್ ಹೇಗ್ ಹತ್ತೋದು, ಕಾಲ್ ನೋಯುತ್ತೆ ಅಂತ ಯೋಚನೆ ಮಾಡ್ತೀರಾ. ಅದಕ್ಕಿಂತ ನೋಡೋಣ, ಒಂದ್ ಸ್ಟೆಪ್ ಹತ್ತೋಣ, ನೆಕ್ಸ್ಟ್ ಸ್ಟೆಪ್ ಹತ್ತೋಣ. ಸ್ಟಾರ್ಟ್ ಮಾಡಿದ್ರೆ ನೀವು ತಾನೇ ಹತ್ತಾ ಹೋಗ್ತೀರಾ ಅಲ್ವಾ. ಅದಕ್ಕೆ ಹೇಳ್ತಾರೆ ಮೇಲ್ ನೋಡಕ್ ಹೋಗ್ಬೇಡ್ರಿ, ನೀವು ಜಸ್ಟ್ ಸ್ಟೆಪ್ ಹತ್ರಿ ಅಂತ ನಾವ್ ಹೇಳ್ತೀವಿ. ಸೊ ಜಸ್ಟ್ ಸ್ಟೆಪ್ ಹತ್ತಿದಾಗ ತಾನೇ ಮೇಲ್ ಹೋಗ್ತೀರಾ. ಅದಕ್ಕೆ ನಮ್ಮ ಯೋಚನೆಗಳು ಹೇಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು, ಧನಾತ್ಮಕತೆಯಿಂದ ತುಂಬಿರ್ಬೇಕು. ಈಗ ಒಂದ್ ಲೆಕ್ಕ ಕೊಡ್ತೀನಿ, ಈ ಲೆಕ್ಕ ಮಾಡಿ ನೋಡಿದ ತಕ್ಷಣ ಏನ್ ಅನ್ಸತ್ತೆ, ಮಿಸ್ ನನಗಿದ್ ಬರೋದಿಲ್ಲ ಅಂತ ಅನ್ನೋಕ್ಕಿಂತ ಮಾಡಿ ನೋಡೋಣ ಹೇಗ್ ಬರುತ್ತೆ, ನನಗ್ ಎಷ್ಟು ವಿಧಗಳು ಗೊತ್ತಿದೆ, ನನಗ್ ಏನ್ ಗೊತ್ತಿದೆ ಅದ್ರ ಬಗ್ಗೆ ಎಲ್ಲಾ ರೀತಿಯಿಂದ ಟ್ರೈ ಮಾಡಿ ನೋಡೋಣ. ಕೊನೆಗೂ ಬರ್ಲಿಲ್ಲ ಅಂತಂದ್ರೆ ನಾನು ಬುಕ್ ರೆಫರ್ ಮಾಡ್ತೀನಿ, ಅಥವಾ ಟೀಚರ್ ಅನ್ನ ಕೇಳ್ತೀನಿ, ಮಿಸ್ ಅನ್ನ ಕೇಳ್ತೀನಿ. ಓಕೆ, ಅದ್ ನೆಕ್ಸ್ಟ್ ಸ್ಟೆಪ್. ಬಟ್ ನಾನು ಟ್ರೈ ಮಾಡ್ಬೇಕು. ಇಲ್ಲ ನಾನು ಎಲ್ಲಾ ರೆಡಿಮೇಡ್ ಫುಡ್ ಕೊಡೋದಲ್ಲ, ನೀವು ಟ್ರೈ ಮಾಡ್ಬೇಕಲ್ವಾ. ಟ್ರೈ ಮಾಡ್ಬೇಕಂತಂದ್ರೆ ಧನಾತ್ಮಕ ಯೋಚನೆಯಿಂದ ಟ್ರೈ ಮಾಡಿ. ಇದು ಬರುತ್ತೆ, ಯಾಕೆ ಬರಲ್ಲ ನೋಡೋಣ ಅಂತ ಕೂತ್ಕೊಂಡ್ರೆ ಡೆಫಿನೆಟ್ ಆಗಿ ಬರುತ್ತೆ, ರೈಟ್. ಸೊ ಈ ಒಂದು ಮಾತನ್ನ ಹೇಳ್ತಾ ನಾನು ಇವತ್ತಿಲ್ಲಿಗೆ ನನ್ನ ಕ್ಲಾಸನ್ನ ಸ್ಟಾಪ್ ಮಾಡ್ತೀನಿ. ಎಸ್, ಟುಮಾರೋ ಹೋಮ್ ವರ್ಕ್ ಅನ್ನ ಮರಿಬೇಡ್ರಿ, ಚೆನ್ನಾಗಿ ಸ್ಟಡಿ ಮಾಡ್ರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.